ಹಲೋ ಎವ್ರಿವನ್, ನನ್ನ ಎಲ್ಲ ಜ್ಞಾನ ಸ್ಪರ್ಧಾರ್ಥಿಗಳಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸ್ಪರ್ಧೆ. ನಾನು ನಿಮ್ಮ ಜೊತೆದ್ದೀನಿ ಡಾಕ್ಟರ್ ಸಂತೋಷ್. ನೋಡಿ, ಇದಕ್ಕಿಂತ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಂಪ್ಯೂಟರ್ ಅಂದ್ರೇನು, ಕಂಪ್ಯೂಟರ್ನ ಕಾಂಪೊನೆಂಟ್, ಕಂಪ್ಯೂಟರ್ನ ಜನರೇಷನ್ ಫೇಸಸ್ ಬಗ್ಗೆ ಸ್ಟಡಿ ಮಾಡಿದ್ವಿ. ಅದರ ಜೊತೆಗೆ ಕಂಪ್ಯೂಟರ್ನ ಕಾಂಪೊನೆಂಟ್ ಆಗಿರುವಂಥ ಹಾರ್ಡ್ವೇರ್ಗಳ್ಯಾವುದು, ಸಾಫ್ಟ್ವೇರ್ಗಳ್ಯಾವುದು ಅಂತ ಡಿಸ್ಕಷನ್ ಮಾಡಿದ್ವಿ ಅಲ್ವಾ. ಅದೇ ರೀತಿಯಲ್ಲಿ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ಕಂಪ್ಯೂಟರ್ನ ಇನ್ಪುಟ್ಗಳು ಯಾವುದು, ಅಂದರೆ ಇನ್ಪುಟ್ ಡಿವೈಸ್ಗಳು ಯಾವುದು, ಔಟ್ಪುಟ್ ಡಿವೈಸ್ಗಳು ಯಾವುದು, ಅದರ ಜೊತೆಗೆ ಮೆಮೊರಿ ಸೈಜ್ ಮತ್ತು ಮೆಮೊರಿ ಸ್ಟೋರೇಜ್ಗಳ ಬಗ್ಗೆ ಇವತ್ತು ಸ್ವಲ್ಪ ಡಿಸ್ಕಷನ್ ಮಾಡೋಣ. ನೋಡಿ, ಇದುವರೆಗೂ ಯಾರು ನಮ್ಮ ಜ್ಞಾನ ಸ್ಪರ್ಧೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟನ್ನು ಮಾಡಿ. ನೋಡಿ, ಈ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಈ ರ್ಯಾಮ್ ಮತ್ತು ರೋಮ್ಗಳ ಬಗ್ಗೆ ಸ್ಟಡಿ ಮಾಡುವಾಗ ಒಂದು ವರ್ಡನ್ನು ಯೂಸ್ ಮಾಡಿದ್ವಿ. ಏನಪ್ಪ ಅಂದರೆ ಒಂದು ಪ್ರೈಮರಿ ಮೆಮೊರಿ ಮತ್ತು ಸೆಕೆಂಡರಿ ಮೆಮೊರಿ. ನೋಡಿ, ಇದನ್ನ ಹೇಳ್ತೀವಿ ಟೈಪ್ಸ್ ಆಫ್ ದ ಸ್ಟೋರೇಜ್ ಅಂತ ಕರಿತೀವಿ. ಸೊ ಸ್ಟೋರೇಜಿಗೆ ಏನು ಮಾಡ್ತೀವಿ ಅಂದರೆ ಒಂದು ಪ್ರೈಮರಿ ಸ್ಟೋರೇಜ್, ಸೆಕೆಂಡ್ ಒನ್ ಸೆಕೆಂಡರಿ ಸ್ಟೋರೇಜ್ ಅಂತ ಕರಿತೀವಿ. ನೋಡಿ, ಇದಕ್ಕಿಂತ ಮುಂಚೆ ನೀವು ಯು ಹ್ಯಾವ್ ಟು ಬಿ ನ್ಯೂ ಇಟ್ ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ ಅಂದರೆ ಏನಂತ ಗೊತ್ತಿರಲಿಲ್ಲ. ಯಾಕಂದರೆ ಇದ್ರ ಬಗ್ಗೆ ಕೂಡ ತುಂಬ ಎಕ್ಸಾಮಲ್ಲಿ ಕೇಳ್ತಾ ಇದೆ. ನೋಡಿ, ಒಂದೇ ಅದು ಪ್ರೈಮರಿ ಡೇಟಾ ಅನ್ಕೋಣ. ಸೊ ಅಪೋಸಿಟ್, ಅದಕ್ಕೆ ಇದಕ್ಕೂ ಸ್ವಲ್ಪ ಸಂಬಂಧ ಇಲ್ಲ, ಬಟ್ ಈ ಒಂದು ಯು ಹ್ಯಾವ್ ಟು ಬಿ ನೋ ಇಟ್. ಓಕೆ, ಪ್ರೈಮರಿ ಡೇಟಾ ಅಂದರೆ ಏನು? ಇಟ್ ಇಸ್ ಫಸ್ಟ್ ಟೈಮ್ ಕಲೆಕ್ಟೆಡ್ ಡಾಟಾ ಅಥವಾ ಫಸ್ಟ್ ಹ್ಯಾಂಡ್ ಮೆಮೊರಿ ಅಥವಾ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಹಂಗಂದ್ರೆ ಏನು? ಎಕ್ಸಾಂಪಲ್ ನೋಡಿ, ನಾನು ನಿಮಗೆ ನಿಮ್ಮ ಹೆಸರನ್ನ ಕೇಳ್ತೀನಿ, ವಾಟ್ ಇಸ್ ಯುವರ್ ನೇಮ್ ಅಂತ. ಸೊ ನೀವು ಆನ್ಸರ್ ಹೇಳ್ತೀರಲ್ವಾ. ಸಿ, ಇದು ಫಸ್ಟ್ ಟೈಮ್. ಐ ಡೋಂಟ್ ನೋ ಯುವರ್ ನೇಮ್, ಟು ವಾಂಟ್ ಟು ಬಿ ನೋ ಯುವರ್ ನೇಮ್, ಐ ಆಮ್ ಆಸ್ಕಿಂಗ್ ಯು ಕ್ವಶನ್. ಸೊ ಫಸ್ಟ್ ಟೈಮ್ ಈ ಥರ ಕರೆಕ್ಟ್ ಮಾಡಿರ್ತೀವಿ, ಅದನ್ನು ಪ್ರೈಮರಿ ಡೇಟಾ ಅಂತ ಕರಿತೀವಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪ ಅಂದರೆ ಜನಗಣತಿ. ನೋಡಿ, ಈ ಪ್ರೈಮರಿ ಅಥವಾ ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ. ಪ್ರಾಥಮಿಕ ದತ್ತಾಂಶಕ್ಕೆ ಉದಾಹರಣೆ ಏನು? ಜನಗಣತಿ. ಇದು ಜನಗಣತಿಗೆ ಸಂಬಂಧಿಸಿದಾಗಿರುತ್ತೆ, ಅಂದರೆ ಇದನ್ನ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಇನ್ನು ಈ ಕಡೆ ಬಂದರೆ ಸೆಕೆಂಡ್ ಡೇಟಾ ಅಥವಾ ಸೆಕೆಂಡರಿ ಡೇಟಾ. ನೋಡಿ, ಇಲ್ಲಿ ವರ್ಡ್ ಹೇಳ್ತಲ್ವಾ, ಸೆಕೆಂಡ್ ಅಂದ್ರೆ ಏನು? ಸೆಕೆಂಡ್ ಟೈಮ್. ಸೊ ಅಂದರೆ ಆಲ್ರೆಡಿ ಎಕ್ಸಿಟೆಡ್ ಇನ್ಫಾರ್ಮೇಷನ್ ಮತ್ತೆ ಕೇಳೋದಕ್ಕೆ ಕರಿತೀವಪ್ಪ ಅಂದರೆ ನಾವು ಸೆಕೆಂಡರಿ ಡೇಟಾ ಅಂತ ಕರಿತೀವಿ. ಉದಾಹರಣೆ ಇದಕ್ಕೇನು? ಬುಕ್ಸ್ ಇರ್ಬೋದು, ಜರ್ನಲ್ಸ್ ಇರ್ಬೋದು. ಈ ರೀತಿಯಾಗಿ ಈ ಬುಕ್ಸ್ ಇವೆಲ್ಲ ಏನು ಮಾಡ್ತಾವೆ ಅಂದರೆ ಸೆಕೆಂಡರಿ ಡೇಟಾಗೆ ಉದಾಹರಣೆ ಆಗುತ್ತೆ. ನೋಡಿ, ಇದನ್ನ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಷನ್ ಕರಿತೀವಿ, ಇದನ್ನ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಕರಿತೀವಿ. ಓಕೆ, ಸೊ ಪ್ರೈಮರಿ ಡೇಟಾ ಮತ್ತು ಸೆಕೆಂಡರಿ ಡೇಟಾ ಅಂತ ಆಗುತ್ತೆ. ಈಗ ಬಟ್ ನಮ್ಮ ರಿಯಲ್ ಕಾನ್ಸೆಪ್ಟ್ ಬರೋಣ. ನಮ್ಮ ರಿಯಲ್ ಕಾನ್ಸೆಪ್ಟ್ ಏನಿದೆ? ಪ್ರೈಮರಿ ಸ್ಟೋರೇಜ್, ಸೆಕೆಂಡರಿ ಸ್ಟೋರೇಜ್. ಪ್ರೈಮರಿ ಸ್ಟೋರೇಜ್ ಮತ್ತು ಸೆಕೆಂಡರಿ ಸ್ಟೋರೇಜ್ ಇಲ್ಲಿ ಕೂಡ ಸೇಮ್ ಆಗುತ್ತೆ. ಅಬ್ಸರ್ವ್ ಮಾಡಿ. ನೋಡಿ, ಪ್ರೈಮರಿ ಸ್ಟೋರೇಜ್ ಅಂದ್ರೇನು? ಇದು ಟೆಂಪ್ರವರಿ ನೇಚರ್, ಟೆಂಪ್ರವರಿಯನ್ನು ಹೊಂದಿರುತ್ತೆ. ಎಕ್ಸಾಂಪಲ್, ಈಗ ನಮಗೆ ರ್ಯಾಮ್ ಮತ್ತು ರೋಮಲ್ಲಿ ಟೆಂಪ್ರವರಿ ಯಾವುದು ಬರುತ್ತೆ? ಸೊ ರ್ಯಾಮ್ ಅಲ್ವಾ. ಸೊ ರ್ಯಾಮ್ ಅನ್ನೋದು ಟೆಂಪ್ರವರಿ ನೇಚರ್ನ ಹೊಂದಿದ್ದು. ರ್ಯಾಮ್ ಅಂದ್ರೇನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಲ್ವಾ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. ಇದು ಟೆಂಪ್ರವರಿ ನೇಚರ್ನ ಹೊಂದಿರುತ್ತೆ. ಅದೇ ರೀತಿಯಲ್ಲಿ ಪ್ರೈಮರಿ ಸ್ಟೋರೇಜ್ ಅನ್ನೋದು ಅಂದರೆ ಓವರಾಲ್ ನೋಡಿ, ಈ ರ್ಯಾಮು ಇದರ ಪ್ರೈಮರಿ ಸ್ಟೋರೇಜ್ ಒಳಗಡೆ ಬರುವಂಥದ್ದು. ಸೊ ಅದರಿಂದ ಪ್ರೈಮರಿ ಸ್ಟೋರೇಜ್ ಅಂದರೆ ಇದು ಟೆಂಪ್ರವರಿ ನೇಚರ್ನ ಹೊಂದಿರುತ್ತೆ. ಇದನ್ನ ವೈಲೆಟಲ್ ಅಂತ ಕರಿತೀವಿ. ಯಾಕೆ ವೈಲೆಟಲ್ ಯಾಕಂತ ಕರಿತೀವಿ ಅಂದರೆ ಡಾಟಾ ಈಸ್ ಲಾಸ್ಟ್ ವೆನ್ ದ ಕಂಪ್ಯೂಟರ್ ಈಸ್ ಸ್ವಿಚ್ಡ್ ಆಫ್. ಅಂದರೆ ನೀವು ಈಗ ವರ್ಕ್ ಮಾಡ್ತಾ ಇದ್ದೀರಿ ಅಲ್ವಾ, ನೀವು ಕಂಪ್ಯೂಟರಿಗೆ ವರ್ಕ್ ಮಾಡ್ತಾ ಇದ್ದೀರಿ, ತಕ್ಷಣ ಪವರ್ ಹೋಯ್ತು ಅಥವಾ ನೀವು ಸ್ವಿಚ್ ಆಫ್ ಮಾಡ್ತೀರಿ. ಇವಾಗ ಏನಾಗುತ್ತೆ? ದತ್ತಾಂಶ ಏನಾಗುತ್ತೆ? ಬಿಸಿ ಡೇಟಾ ಏನಾಗುತ್ತೆ? ಸೊ ಎರೇಸ್ ಆಗುತ್ತೆ ಅಲ್ವಾ, ಅಷ್ಟು ಕೂಡ ಅಳಿಸಿ ಹೋಗುತ್ತೆ. ಅದನ್ನೇ ಕರಿತೀವಿ ಇದಕ್ಕೆ ವೈಲೆಟಲ್ ಅಂತ ಕರೆದ್ರೆ. ಪ್ರೈಮರಿ ಸ್ಟೋರೇಜ್ ಅನ್ನೋದು ವೈಲೆಟಲ್ ನೇಚರ್ನ ಹೊಂದಿರುತ್ತೆ. ನೆಕ್ಸ್ಟು ಇದರ ಕಾಸ್ಟ್ ವಿಷಯಕ್ಕೆ ಬಂದರೆ ನೋಡಿ, ಐ ಥಿಂಕ್ ನಿಮಗೆ ಗೊತ್ತಾಗ್ಬೋದು. ಯಾಕಂದರೆ ಇದ್ರ ತುಂಬ ಬೇಗನೆ ಅಳಿಸೋಗುತ್ತಂದರೆ ಇದಕ್ಕೇನಾಗಬೇಕಿತ್ತು? ಕಾಸ್ಟು ತುಂಬ ಕಡಿಮೆ ಇರಬೇಕಿತ್ತಲ್ವಾ. ಬಟ್ ಅದರಲ್ಲಿ ಅಬ್ಸರ್ವ್ ಮಾಡಿ, ಪ್ರೈಮರಿ ಸ್ಟೋರೇಜ್ನ ಕಾಸ್ಟ್ ಏನಪ್ಪ ಅಂದರೆ ಇಸ್ ಮೋರ್ ದೆನ್ ಸೆಕೆಂಡರಿ ಸ್ಟೋರೇಜ್. ಸೆಕೆಂಡರಿ ಸ್ಟೋರೇಜ್ಗಿಂತ ಈ ಪ್ರೈಮರಿ ಸ್ಟೋರೇಜ್ಗೆ ತುಂಬ ಕಾಸ್ಟ್ಲಿ ಆಗಿರ್ತಿದ್ದು. ಸೆಕೆಂಡರಿ ಸ್ಟೋರೇಜ್ಗೆ ಹೋಲಿಸಿದ್ರೆ ತುಂಬ ಕಾಸ್ಟ್ಲಿ ಆಗಿರುತ್ತೆ. ಅದರ ಜೊತೆಗೆ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತ ಕ್ವಶನ್. ಈಗ ನೋಡಿ, ತುಂಬ ಅದ್ಲೇ ಹೇಳಿದ್ವಲ್ವಾ. ಹಾಗಾದ್ರೆ ಕ್ವಶನ್ ಏನಪ್ಪ? ಸೆಕೆಂಡರಿ ಸ್ಟೋರೇಜ್ನ ಯೂಸ್ ಮಾಡ್ಬೋದಲ್ವಾ, ಪ್ರೈಮರಿ ಸ್ಟೋರೇಜ್ ಯಾಕೆ ಬೇಕು? ಯಾಕಂದರೆ ಇದು ಕಾಸ್ಟ್ಲಿ. ಆದರೂ ಕೂಡ ನಾವು ಪ್ರೈಮರಿ ಸ್ಟೋರೇಜನ್ನು ನಾವು ಯೂಸ್ ಮಾಡಲೇಬೇಕಾಗುತ್ತೆ. ಯಾಕಂದ್ರೆ ನೋಡಿ, ಇಟ್ ಈಸ್ ಯೂಸ್ ಟು ಹೋಲ್ಡ್ ದ ಪ್ರೋಗ್ರಾಮ್ ಬೀಯಿಂಗ್ ಕರೆಂಟ್ಲಿ ಎಕ್ಸಿಕ್ಯೂಟೆಡ್. ಬಹಳ ಇಂಪಾರ್ಟೆಂಟ್. ಐ ಥಿಂಕ್ ನೀವು ಸಿಸ್ಟಮ್ ಅಥವಾ ಕಂಪ್ಯೂಟರ್ನ ಆನ್ ಮಾಡ್ತೀರಿ. ಆನ್ ಮಾಡಿದ ನಂತರ ಆ ಕರೆಂಟ್ಲಿ ಎಕ್ಸಿಕ್ಯೂಟ್ ಆಗುತ್ತಲ್ಲ ಪ್ರೋಗ್ರಾಮ್ಸ್ಗಳು, ಎದುರೇ ಆಗುತ್ತಪ್ಪ ಅಂದರೆ ಪ್ರೈಮರಿ ಸ್ಟೋರೇಜಲ್ಲಿ ಆಗಲೇಬೇಕು. ಅದರ ಕ್ವಶನ್ ಕೂಡ ಕೇಳ್ಬೋದು ನಿಮಗೆ. ಯಾವ ಥರ ಕೇಳ್ಬೋದು ಅಂದರೆ ಪ್ರೋಗ್ರಾಮ್ಸ್ ಬೀಯಿಂಗ್ ಕರೆಂಟ್ಲಿ ಎಕ್ಸಿಕ್ಯೂಟೆಡ್ ಇನ್ ದ ಕಂಪ್ಯೂಟರ್ ಈಸ್ ಅಂತ ಕೇಳ್ತಾನೆ. ಯಾವುದಪ್ಪ ಅಂದರೆ ಪ್ರೈಮರಿ ಸ್ಟೋರೇಜ್. ಇದಕ್ಕೀಗ ಅಪೋಸಿಟ್ ಯಾವುದಪ್ಪ ಅಂದರೆ ಸೆಕೆಂಡರಿ ಸ್ಟೋರೇಜ್. ಓಕೆ, ಸೆಕೆಂಡರಿ ಸ್ಟೋರೇಜ್ ಈ ಪ್ರೈಮರಿ ಸ್ಟೋರೇಜ್ಗೆ ಆಪೋಸಿಟ್ ಆಗಿರುತ್ತೆ. ಇಲ್ಲಿ ನೋಡಿ, ಈ ಪ್ರೈಮರಿ ಸ್ಟೋರೇಜ್ ಏನಿದು? ಪ್ರೈಮರಿ ಸ್ಟೋರೇಜ್ ಅನ್ನೋದು ಟೆಂಪ್ರವರಿ ನೇಚರ್ನ ಹೊಂದಿದ್ರೆ, ಸೆಕೆಂಡರಿ ಸ್ಟೋರೇಜು ಪರ್ಮನೆಂಟ್ ನೇಚರನ್ನು ಹೊಂದಿರುತ್ತೆ. ಇಲ್ಲಿ ಏನಾಗೋದಿಲ್ಲ, ಸೊ ಇನ್ಫಾರ್ಮೇಷನ್ ಅಥವಾ ಡೇಟಾ ಎರೇಸ್ ಅಥವಾ ಅಳಿಸೋಗೋದಿಲ್ಲ ಸ್ವಿಚ್ ಆಫ್ ಆದರೂ ಕೂಡ. ಇಲ್ಲಿ ಬಟ್ ಏನು ಮಾಡ್ತೀವಿ ನೋಡಿ, ಇಲ್ಲಿ ಏನು ಮಾಡ್ತೀವಿ ನೋಡಿ, ಇಟ್ ಯೂಸ್ ಟು ಹೋಲ್ಡ್ ದ ಪ್ರೋಗ್ರಾಮ್ ಬೀಯಿಂಗ್
ಕರೆಂಟ್ಲಿ ಎಕ್ಸಿಕ್ಯೂಟೆಡ್ ಅಲ್ವಾ, ಅಂದರೆ ಆ ಪ್ರೋಗ್ರಾಮನ್ನು ಹೋಲ್ಡಿಂಗನ್ನು ಮಾಡೋದಕ್ಕೆ ಇದು ಬೇಕಾಗುತ್ತೆ. ಬಟ್ ಇದು ಜಸ್ಟ್ ಫಾರ್ ದ ಸ್ಟೋರೇಜ್ ಅಥವಾ ಸ್ಟೋರ್ಸ್. ಇಲ್ಲಿ ಏನು ಮಾಡ್ತೀವಿ, ಟು ಸ್ಟೋರ್ಸ್ ಸೆವರಲ್ ಪ್ರೋಗ್ರಾಮ್ಸ್, ಡಾಕ್ಯುಮೆಂಟ್ಸ್ ಮತ್ತು ಡೇಟಾಬೇಸ್ ಮುಂತಾದನ್ನು ಏನು ಮಾಡ್ತೀವಿ ಅಂದರೆ ಸ್ಟೋರ್ ಮಾಡೋಕ್ಕೋಸ್ಕರ ಬಳಸ್ತೀವಿ. ಆಗ ಕ್ವಶನ್ ಇವೆರಡರಲ್ಲಿ ಎಕ್ಸಿಕ್ಯೂಟ್ ಹೆಂಗಾಗುತ್ತಪ್ಪ ಅಂದರೆ ನೋಡಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪ್ರೋಗ್ರಾಮ್ಸ್ ರನ್ ಆಗೋದಿಲ್ಲಪ್ಪ ಅಂದರೆ ಫಸ್ಟ್ ಟ್ರಾನ್ಸ್ಫರ್ ಟು ದ ಪ್ರೈಮರಿ ಮೆಮರಿಗೆ ಹೋಗಿ ನಂತರ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಸೆಕೆಂಡರಿ ಸ್ಟೋರೇಜಲ್ಲಿ ಅದು ಸೇವ್ ಆಗುತ್ತೆ. ಓಕೆನಾ, ಅಂದರೆ ಈ ವಾಟ್ ಎವರ್ ವಿಲ್ ಬಿ ಸೇವಿಂಗ್ ಇನ್ ದ ಸೆಕೆಂಡರಿ ಸ್ಟೋರೇಜ್ ಬಿಫೋರ್ ದಟ್ ಇಟ್ ಹ್ಯಾವ್ ಟು ಬಿ ರನ್ ಇನ್ ದ ಪ್ರೈಮರಿ ಸ್ಟೋರೇಜಲ್ಲಿ. ಪ್ರೈಮರಿ ಸ್ಟೋರೇಜಲ್ಲಿ ಅದು ರನ್ ಆಗಿ ಅಲ್ಲಿ ಸ್ಟೋರೇಜ್ ಆಗಿ ನಂತರ ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದರ ಜೊತೆಗೆ ಸೆಕೆಂಡರಿ ಮೆಮೊರಿ ಡಿವೈಸ್ಗೆ ಉದಾಹರಣೆ ಯಾವುದಪ್ಪ ಅಂದರೆ ಈ ಹಾರ್ಡ್ ಡಿಸ್ಕ್ ಮತ್ತು ಸಿ ಡಿಗಳು ಏನು ಈ ಸೆಕೆಂಡರಿ ಸ್ಟೋರೇಜ್ಗೆ ಉತ್ತಮವಾಗಿರುವಂಥ ಉದಾಹರಣೆ ಆಗಿದ್ದಾವೆ. ಈ ರೀತಿ ನಾವು ಪ್ರೈಮರಿ ಸ್ಟೋರೇಜ್ ಮತ್ತು ಸೆಕೆಂಡರಿ ಸ್ಟೋರೇಜ್ ಅಂತ ನಾವು ಡಿವೈಡನ್ನು ಅಂದರೆ ನಾವಂದರೆ ದ ಕಾನ್ಸೆಪ್ಷಲಿ ದೇ ಹ್ಯಾವ್ ಡಿವೈಡೆಡ್. ಓಕೆ, ದೇ ಹ್ಯಾವ್ ಡಿವೈಡೆಡ್. ಇನ್ನು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮೆಮೊರಿ ಸೈಜ್. ನೋಡಿ, ಇದರ ಬಗ್ಗೆ ಕನಿಷ್ಠ ಒಂದು ಕ್ವಶನ್ ಕೇಳ್ತಾನೆ. ಇಲ್ಲಿ ಅಬ್ಸರ್ವ್ ಮಾಡಿ, ಮೆಮೊರಿ ಸೈಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಂತ, ಕಂಪ್ಯೂಟರ್ಲಿರುವಂಥ ಮೆಮೊರಿ ಸೈಜ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತಂತ. ಅದಕ್ಕೆ ಮುಂಚೆ ನೆನ್ಪಿಟ್ಕೊಳ್ಳಿ, ಏನು ಕಂಪ್ಯೂಟರ್ ಸಿ ಪಿ ಯು ಅದರ ಪ್ರೊಸೆಸಿಂಗ್ ಸ್ಪೀಡನ್ನು ಇದರ ಮೂಲಕ ಕಳಿತೀವಿ, ಯಾವುದು GHz ಅಂದ್ರೇನು ಗಿಗಾರ್ಡ್ಸ್ ಅಲ್ವಾ. ಗಿಗಾರ್ಡ್ಸ್ಗಳ ಮೂಲಕ ಮಾಡ್ತೀವಿ ಅಂದರೆ ಸಿ ಪಿ ಯುನ ಫಾಸ್ಟ್ ಪ್ರೊಸೆಸಿಂಗನ್ನು ಏನು ಮಾಡ್ತೀವಿ ಅದನ್ನ ಐಡೆಂಟಿಫೈನ ಮಾಡ್ತೀವಿ. ಅದೇ ರೀತಿಯಾಗಿ ಏನು ಮಾಡ್ತೀವಿ ಅಂದರೆ ಮೆಮೊರಿ ಕಾರ್ಡ್ ಇದೆಯಲ್ವಾ, ಸ್ಟೋರೇಜ್ ಮೆಮೊರಿ ಕಾರ್ಡು, ಆ ಸ್ಟೋರೇಜ್ ಮೆಮೊರಿ ಕಾರ್ಡ್ ಏನು ಮಾಡ್ತೀವಿ ಅಂದರೆ ಇಲ್ಲಿ ಇರುವ ಇನ್ಫಾರ್ಮೇಷನ್ಗಳ ಮೂಲಕ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದಾಗಿದೆ. ನೋಡಿ, ಈ ಮೆಮೊರಿ ಸೈಜ್ ಎಲ್ಲಿ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ 0 and 1 ನೋಡಿ ಮತ್ತೆ ಹೇಳ್ತಾ ಇದ್ದೀನಿ. 0 1 ಅಂದರೆ ಏನಿದು ಬೈನರಿ ನಂಬರ್ಸ್ ಅಂತ ಕರಿತೀವಿ. ಹಂಗಾರೆ 0 ಏನು ಇಂಡಿಕೇಟ್ ಮಾಡುತ್ತೆ? ಸೊ 0 ಏನು ಇಂಡಿಕೇಟ್ ಮಾಡುತ್ತಪ್ಪ ಅಂದರೆ 0 ಅಂದರೆ ಲೋವರ್ ಲಿಮಿಟ್, ನೆನ್ಪಿಟ್ಕೊಳ್ಳಿ. 0 ಅಂದರೆ ಲೋವರ್ ಲಿಮಿಟ್, 1 ಅಂದರೆ ಇಟ್ ಇಸ್ ನಾಟ್ ವ್ಯಾಲ್ಯೂ 1. ಸೊ 1 ಅಂದರೆ ಇಲ್ಲಿ ಇಟ್ ಇಂಡಿಕೇಟ್ಸ್ ದ ಹೈಯರ್ ಲಿಮಿಟ್. ಸೊ 0 ಅಂದರೆ ಲೋವರ್ ಲಿಮಿಟ್, 1 ಅಂದರೆ ಹೈಯರ್ ಲಿಮಿಟ್. ಹಾಗಾದರೆ ಈ 0 and 1 ಏನಾಗುತ್ತೆ, 1 ಬೈನರಿಗೆ ಸಮ ಆಗುತ್ತೆ. ಈ 1 ಬೈನರಿ ಅನ್ನೋದು ಎ ಅಥವಾ ಏನೋ ಒಂದು ಯೂನಿಟ್ಗೆ ಸಮ ಆಗುತ್ತೆ. ಹಾಗಾದ್ರೆ ಒಂದು ಯೂನಿಟ್ ಅಂದ್ರೇನು, ಒಂದು ಬಿಟ್. ಹಾಗಾದರೆ 0 and 1 ಅಂದರೆ ಎಷ್ಟು, ಒಂದು ಬಿಟ್ಗೆ ಸಮ ಆಗಿರುತ್ತೆ. ನೆಕ್ಸ್ಟ್ ನೋಡಿ, ಕ್ಯಾರೆಕ್ಟರ್ ಅಂದರೆ ಆಲ್ಫಾಬೆಟ್ಸ್ ಬರ್ತವಲ್ಲ ಅವು, ಅದು ಅಕ್ಯುಪೇಷನ್ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಅಂದ್ರೆ ಅದಕ್ಕೆ 1 ಬೈಟಿಗೆ. ನೋಡಿ, ಇದು ಬಿಟ್, ಇದು ಬೈಟ್. 1 ಬೈಟ್ಗೆ ಅದು 1 ಬೈಟ್ ಅಷ್ಟು ಸ್ಪೇಸ್ ಅದಕ್ಕೆ ಬೇಕಾಗುತ್ತೆ. ಇನ್ನು ನ್ಯೂಮರಿಕ್ ಆದರೆ 2 ಬೈಟ್ ಸ್ಪೇಸ್ ಅಷ್ಟು ಅದಕ್ಕೆ ಬೇಕಾಗುತ್ತೆ. ನೋಡಿ ನೆನಪಿಕೊಳ್ಳಿ, ಅದು ಕ್ಯಾರೆಕ್ಟರ್ ಆದರೆ 1 ಬೈಟು, ಸೊ ನ್ಯೂಮರಿಕಲ್ ಆದರೆ 2 ಬೈಟ್ ಅಷ್ಟು ಸ್ಪೇಸು ಬೇಕಾಗುತ್ತೆ. ನೋಡಿ ಇಲ್ಲಿ ಮತ್ತೆ ಅದು ಇಲ್ಲಿಂದ ಬನ್ನಿ, ಈ 1 ಬಿಟ್ ಅಂದರೆ ಎಷ್ಟು, 0 and 1 ಅಲ್ವಾ. ಈಗ 4 ಬಿಟ್ಸ್ ಅಂದರೆ ಎಷ್ಟು, ಅದನ್ನ ನಿಬ್ಬಲ್ ಅಂತ ಕರಿತೀವಿ. ನೆನಪಿಕೊಳ್ಳಿ, ಈಗ ಲಾಸ್ಟ್ ಎಕ್ಸಾಮಲ್ಲಿ ಕೂಡ ಕೇಳಿದ್ದಾನೆ. ಸೊ ಲಾಸ್ಟ್ ಟೈಮಲ್ಲಿ ಈ NET ಎಕ್ಸಾಮಲ್ಲಿ ಇದು ಕೇಳಿದರು. ಸೊ ನಿಬ್ಬಲ್ ಅಂತ ಬರುತ್ತೆ. ಹಾಗಾದರೆ 4 ಬಿಟ್ಸ್ ನಿಬ್ಬಲ್ ಅಥವಾ ಆರ್ ಇದನ್ನ ಮಾಡ್ತೀವಿ ಹಾಫ್ ಬೈಟ್ ಅಲ್ವಾ. ಯಾಕೆ ಇಲ್ಲಿ ಅಬ್ಸರ್ವ್ ಮಾಡಿ, ಯಾಕಂದರೆ 1 ಬೈಟ್ ಅಂದರೆ ಎಷ್ಟಪ್ಪ ಅಂದರೆ 8 ಬಿಟ್ಸ್ ಇಸ್ ಈಕ್ವಲ್ ಟು 1 ಬೈಟ್. ಆದ್ದರಿಂದ 4 ಬಿಟ್ಸ್ ಅಂದ್ರೆ ಏನು, ಹಾಫ್ ಬೈಟ್ ಅಂತ ಅರ್ಥ. ಓಕೆ, ಈಗ ವರ್ಡ್ ನಾರ್ಮಲ್ ಆಗಿರುವಂಥ ಒಂದು ವರ್ಡ್ ಇದೆಯಲ್ಲ, ಅದರ ಏನು ಮೆಮೊರಿ ಸೈಜ್ ಎಷ್ಟಿರುತ್ತಪ್ಪ ಅಂದರೆ ಇಟ್ ಮೇ ಬಿ 16, 32, 64 ಬಿಟ್ಸ್ಗಳಿರ್ತವೆ. ಓಕೆ, ಬಟ್ ಕ್ವಾಡ ವರ್ಡ್ ಅಂದರೆ ಎಷ್ಟು, ಅದು ಎಷ್ಟಿಗೆ ಸಮ, 16 ಬಿಟ್ಸಿಗೆ ಸಮ ಆಗಿರುತ್ತೆ. ನೋಡಿ, ಇವೆಲ್ಲ ಇಂಪಾರ್ಟೆಂಟು, ತುಂಬ ಡೆಪ್ತಾಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ಐ ಥಿಂಕ್ ಐ ಟೋಲ್ಡ್ ಯು ಆಲ್ರೆಡಿ. ಸೊ ನೀವೇನು ಸ್ಟಡಿಯನ್ನು ಮಾಡಿರ್ತೀರಿ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಕ್ವಶನ್ ಕೇಳೋದ್ರಿಂದ ಯು ಹ್ಯಾವ್ ಟು ಬಿ ಅಬ್ಸರ್ವ್ ವೆರಿ ಕೇರ್ಫುಲಿ. ಇನ್ನು ಅದರ ರಿಯಲ್ ಸೈಜ್ಗೆ ಬಂದರೆ ನೋಡಿ, ರಿಯಲ್ ಸೈಜ್ ಯಾವುದು, ಇಟ್ಸ್ ಆಲ್ಸೋ ದ ಮೆಜರ್ಮೆಂಟ್ ಆಫ್ ದ ಮೆಮೊರಿ ಸೈಜ್. ಬಟ್ ಈ ಒಂದು ಇಟ್ ಈಸ್ ಜಸ್ಟ್ ಲೈಕ್ ಎ ಕ್ರೊನಾಲಿಕಲ್ ಆರ್ಡರ್ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, 0 and 1 ಅಂದ್ರೇನು, 1 ಬಿಟ್ಗೆ ಸಮ. ಬಟ್ ಇದನ್ನು ನಾವೇನು ಮಾಡೋದು, ಬೈನರಿಯಲ್ಲೇ ಬರೆಯಬಹುದು, ಅದರ ಜೊತೆಗೆ ಡೆಸಿಮಲಲ್ಲಿ ಬರೆಯಬಹುದು. ಹಾಗಾದರೆ ಬೈನರಿಯಲ್ಲಿ ಹೆಂಗೆ ಬರಿತೀವಿ, 2 to the power of 0 ಈ ರೀತಿ ಬರೆಯೋದಲ್ವಾ. ಡೆಸಿಮಲ್ ಅದರದನ್ನ 10 to the power of 0 ಅಂತ ಈ ರೀತಿಯಾಗಿ ಅದನ್ನು ಬರಿತೀವಿ. ಓಕೆ, ಸೊ ನೆಕ್ಸ್ಟು ಬೈಟ್ ಅಂದರೆ ಎಷ್ಟು, 8 ಬಿಟ್ಸ್ ಅನ್ನೋದು 1 ಬೈಟ್ಗೆ ಸಮ ಇರುತ್ತೆ. ನೋಡಿ, ಇದನ್ನು ಕೂಡ ಕ್ವಶನ್ ಕೇಳ್ಬೋದು. ಅಂದರೆ ಯಾವುದು, ಬೈನರಿ ಮತ್ತು ಡೆಸಿಮಲಲ್ಲಿ ಬರೆಯೋದಕ್ಕೆ ಸಾಧ್ಯನೇ ಇಲ್ದಿರುವಂಥ ಒಂದು ಮೆಜರ್ಮೆಂಟ್ ಮೆಮೊರಿ ಸೈಜ್ ಯಾವತ್ತಪ್ಪ ಅಂದರೆ ಬೈಟ್. 1 ಬೈಟನ್ನು ಅಂದರೆ 1 ಬೈಟ್ ಅಂದರೆ ಎಷ್ಟು, 8 ಬಿಟ್ಸ್ ಇದೆಯಲ್ಲ, ಇದನ್ನು ಏನು ಮಾಡೋಕ್ಕಾಗೋದಿಲ್ಲ, ಬೈನರಿ ಕೂಡ ಬರೆಯೋಕ್ಕಾಗೋದಿಲ್ಲ, ಅದೇ ರೀತಿಯಲ್ಲಿ ಡೆಸಿಮಲ್ ಕೂಡ ಬರೆಯೋದಕ್ಕೆ ಆಗೋದಿಲ್ಲ.
ನಂತರ ಕೆ ಬಿ ಅಂದ್ರೇನು ಕಿಲೋ ಬೈಟ್, ಬಿಟ್ಸ್ ಅಲ್ಲ ಮತ್ತೆ ಕಿಲೋ ಬೈಟ್. ನೋಡಿ ಇಲ್ಲಿ ಕ್ಯಾಪಿಟಲ್ ಇದು ಅಷ್ಟು, ಓಕೆ, ಕಿಲೋ ಬೈಟ್ಸ್ ಅಂತ ಕರಿತೀವಿ. ಸೊ 1 ಕಿಲೋ ಬೈಟ್ ಅಂದರೆ ಎಷ್ಟು? 1024 ಬೈಟ್. 1 ಕಿಲೋ ಬೈಟ್ ಅಂದರೆ ಎಷ್ಟು? 1024 ಬೈಟ್ ಆಗಿರಬೇಕು. ಇದನ್ನು ಬೈನರಿಯಾಗಿ ಅದನ್ನ 2 to the power of 10, 10 to the power of 3 ಅಂತ ಬರಿಬೋದು. ಓಕೆ, ನೆಕ್ಸ್ಟ್ ಎಮ್ ಬಿ ಅಂದರೆ ಮೆಗಾಬೈಟ್. ನೋಡಿ ಫಸ್ಟ್ ಹೇಳ್ಬಿಡ್ತೀನಿ ನಿಮಗೆ. ಎಮ್ ಬಿ ಅಂದರೆ ಮೆಗಾಬೈಟ್, ಜಿ ಬಿ ಅಂದರೆ ಜಿಗಾಬೈಟ್, ಟಿ ಬಿ ಅಂದರೆ ಟೆರಾಬೈಟ್, ಪಿ ಬಿ ಅಂದರೆ ಪೆರಾಬೈಟ್, ಎಕ್ಸ್ ಬಿ ಅಂದರೆ ಎಕ್ಸಾಬೈಟ್, ಜೆ ಬಿ ಅಂದರೆ ಜೆಟಾಬೈಟ್, ವೈ ಬಿ ಅಂದರೆ ಎಮ ಬೈಟ್ ಅಂತ ಕರಿತೀವಿ. ಈ ರೀತಿ ನೋಡಿ, ಐ ಥಿಂಕ್ ಪ್ರೆಸೆಂಟಾಗಿ ಎಲ್ಲಿ ಯೂಸ್ ಮಾಡ್ತಾ ಇದ್ದೀವಿ? ಮ್ಯಾಕ್ಸಿಮಮ್ 1 TB ಅಲ್ವಾ? ಐ ಥಿಂಕ್ ನೀವು ತುಂಬ ಕೇಳ್ತಾ ಇರ್ತೀರಿ, ಎಷ್ಟು ನಿಮ್ಮ ಸ್ಟೋರೇಜ್ ಎಷ್ಟಿದೆ ಅಂದ್ರೆ ಮೊಬೈಲಲ್ಲಿ 1 TB ಇದೆ, 2 TB ಇದೆ ಅಂತ ಹೇಳ್ತೀವಿ. ಅಂದರೆ ಸೂಪರ್ ಕಂಪ್ಯೂಟರ್ಗೆ ಇನ್ನೂ ಕೂಡ ಮುಂದೆ ಹೋಗ್ತೀವಿ. ಬಟ್ ನಾವು ನಾರ್ಮಲಾಗಿ ಯೂಸ್ ಮಾಡ್ತಾ ಇದ್ದೀವಿ ಎಷ್ಟಪ್ಪ ಅಂದರೆ 1 TB ತನಕ ನಾವು ಎಲ್ಲರೂ ಕೂಡ ಸಾಮಾನ್ಯವಾಗಿ ಯೂಸನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ 1 MB ಅಂದರೆ ಎಷ್ಟು? 1 MB ಅಂದರೆ 1024 KB, 1 GB ಅಂದರೆ 1024 MB, 1 TB ಅಂದರೆ 1024 GB, 1 PB ಅಂದರೆ ಏನು? ಪೆರಾಬೈಟ್. PB ಅಂದರೆ ಎಷ್ಟು? 1024 TB, 1 EB ಅಂದರೆ EB ಅಂದರೆ ಏನು? ಎರಾಬೈಟ್. 1 EB ಅಂದರೆ 1024 PB, 1 ZB ಅಂದರೆ ಜೆರಾಬೈಟ್. ಓಕೆ, ಜೆರಾಬೈಟ್ ಅಂದರೆ ಎಷ್ಟು? 1024 ಏನು ಎರಾಬೈಟ್ಗೆ ಸಮ ಆಗಿರುತ್ತೆ. ಲಾಸ್ಟು ಎಮಾಬೈಟ್ ಅಂದ್ರೆ ಏನು? 1024 ZBಗೆ ಸಮ ಆಗಿರುತ್ತೆ. ನೋಡಿ, ಈ ಥರ ಈ ಮೆಮೊರಿ ಸೈಜ್ ಮೆಜರ್ಮೆಂಟು ಈ ಥರ ಬರುತ್ತೆ. ಬಟ್ ಇದನ್ನು ಮತ್ತೆ ನೆನ್ಪಿಟ್ಕೊಳ್ಳಿ, ಅಬ್ಸರ್ವ್ ಮಾಡಿ. 2 to the power of 0, 2 to the power of 10, 2 to the power of 20 ಆಯ್ತು. ಬಟ್ ಇಲ್ಲಿ ಆ್ಯಕ್ಚುಲಿ ಇಟ್ ಹ್ಯಾವ್ ಟು ಬಿ ಕಮ್ ಲೈಕ್ ದಿಸ್ ಅಲ್ವಾ? ಈ ಥರ ಬರಬೇಕಿತ್ತು. ಬಟ್ ಟೈಪಿಂಗ್ ಮಾಡುವಾಗ ಈ ಥರ ಸ್ಕ್ರೀನಲ್ಲಿ ಕಾಣ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ನೀವು. ಈ ಬೈನರಿ ಇದೆಯಲ್ವಾ, ಪ್ರತಿ ಅಂದರೆ ನೋಡಿ ಎಷ್ಟಿಂದ ಬೈಟಿಂದ ಬಿಟ್ಟಿಂದ ಅಬ್ಸರ್ವ್ ಮಾಡ್ತಿರ್ಬೋದು. ಬಿಟ್ಟಿಂದ ಕೆ ಬಿಗೆ ಬರುವಾಗ ಎಷ್ಟಾಗಿತ್ತಪ್ಪ ಅಂದರೆ 10 ಇನ್ಕ್ರೀಸ್ ಆಗಿದೆ. ಸೊ ಕೆ ಬಿಯಿಂದ ಎಮ್ ಬಿಗೆ 20, ನೆಕ್ಸ್ಟು 30, 40, 50, 60, 70, ಲಾಸ್ಟ್ಗೆ 80. ಅಂದರೆ ಏನಪ್ಪ ಅಂದರೆ 1 ಮೆಜರ್ಮೆಂಟಿಂದ ನೆಕ್ಸ್ಟ್ ಮೆಜರ್ಮೆಂಟ್ ಎಷ್ಟಾಗಿದೆ ಅಂದರೆ 10 ಇನ್ಕ್ರೀಸ್ ಆಗಿದೆ. ಅಂದರೆ 0, 10, 20, 30, 40, 50, 60, 70 ಅಲ್ವಾ? 10 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಡೆಸಿಮಲ್ ಬಂದರೆ ಅಬ್ಸರ್ವ್ ಮಾಡಿ. 10 to the power of 0, 10 to the power of 3, 10 to the power of 6, 9, 12, 15, 18, 21, 24. ಅಂದರೆ ಅರ್ಥ ಏನೋ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ. ಈ ಬೈನರಿ ಮೆಜರ್ಮೆಂಟಲ್ಲಿ ಬಂದಾಗ ಅಥವಾ ಬೈನರಿ ಎಕ್ಸ್ಪ್ರೆಸ್ ಅಥವಾ ಬೈನರಿ ಆಗಿ ನಾವು ಬರೆಯುವಾಗ 10 ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇನ್ನು ಡೆಸಿಮಲ್ ಆಗಿ ಬಂದಾಗ ಎಷ್ಟಾಗುತ್ತದು? ಎಷ್ಟು? 3 ಎಷ್ಟು ಅಬ್ಸರ್ವ್ ಮಾಡಿ. 10 to the power of 0, 10 to the power of 3, 10 to the power of 6, ನೆಕ್ಸ್ಟು 9, 3 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಇದರ ಬಗ್ಗೆ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಕೇಳ್ತಾನೆ. ಅದರಿಂದ ಯು ಹ್ಯಾವ್ ಟು ಬಿ ಅಬ್ಸರ್ವ್ ವೆರಿ ಕೇರ್ಫುಲಿ. ಮತ್ತು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ನಾವು ಮೆಮೊರಿ ಸೈಜ್ ಮೆಜರ್ಮೆಂಟನ್ನು ಮಾಡ್ಬೋದು. ಇದರ ಜೊತೆಗೆ ಇಷ್ಟನ್ನು ನೋಡಿ, ಇದರ ಜೊತೆಗೆ ಮತ್ತೆ ಕೆಲವೊಂದು ಇನ್ಫಾರ್ಮೇಷನ್ ಕೇಳ್ತಾನೆ. ಸೊ ಏನಪ್ಪ ಅಂದರೆ ಈ ಪ್ರೈಮರಿ ಸ್ಟೋರೇಜ್ ಇದೆಯಲ್ವಾ, ಪ್ರೈಮರಿ ಸ್ಟೋರೇಜ್ ನಾರ್ಮಲಾಗಿ ಏನಾದರೂ ಮೆಜರ್ಮೆಂಟ್ ಇದೆಯಲ್ಲ ಸೈಜನ್ನು ನಾರ್ಮಲಾಗಿ ಯಾವುದರ ಮೂಲಕನ ಅಳಿತೀವಿ ಅಥವಾ ಯಾವುದರ ಮೂಲಕನ ಯೂಸ್ ಮಾಡ್ತೀವಿ ಅಂತ ಕೇಳ್ತಾನೆ. ನೋಡಿ, ದೇರ್ ಆರ್ ಸೋ ಮೆನಿ ಅಲ್ವಾ? ಬಿಟ್ ಇದೆ, ಬೈಟ್ ಇದೆ, ಕೆ ಬಿ ಇದೆ, ಎಮ್ ಬಿ ಇದೆ, ಟಿ ಬಿ ಇದೆ, ಜಿ ಬಿ ಇದೆ. ಅವೆಲ್ಲದ ಬಿಟ್ಟು ಏನು ಮಾಡ್ತೀವಿ ಅಂದರೆ ಕೇವಲ ಕೆ ಬಿ ಅಥವಾ ಎಮ್ ಬಿಗಳ ಮೂಲಕ ಏನು ಮಾಡ್ತೀವಿ? ಈ ಪ್ರೈಮರಿ ಸ್ಟೋರೇಜ್ ನಾವು ಮೆಜರ್ಮೆಂಟ್ ಮಾಡ್ತೀವಿ. ನೆನಪುಗಳು ಭಾಳ ಇಂಪಾರ್ಟೆಂಟ್ ಇದು. ಅದ್ರ ಜೊತೆಗೆ ಈ ಪ್ರೈಮರಿ ಸ್ಟೋರೇಜ್ ಇದೆಯಲ್ವಾ, ಇದರ ಟಿಪಿಕಲ್ ಪೀಸ್ ಅಂದರೆ ಸ್ಟ್ಯಾಂಡರ್ಡ್ ಎಷ್ಟರಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂದರೆ ಇದು ಎಷ್ಟು? 16 MB ಇಂದ ಒಂದು ಪ್ರೈಮರಿ ಸ್ಟೋರೇಜ್ ಸ್ಟಾರ್ಟ್ ಆಗುತ್ತೆ. ಅದರ ಜೊತೆಗೆ ಎಷ್ಟು? 32 ಇದೆ, 48 MB, 128 MB, 256 MB ಮೆಮೊರಿಗಳೀಗ ಸಾಮಾನ್ಯವಾಗಿ ನಾವು ಅದನ್ನ ನೋಡ್ತೀವಿ. ಓಕೆನಾ? ಈ ರೀತಿ ಫಸ್ಟ್ ನೋಡಿ ಮತ್ತೆ ಹೇಳ್ತಾ ಇದ್ದೀನಿ. ಈ ಪ್ರೈಮರಿ ಸ್ಟೋರೇಜ್ ಇದೆಯಲ್ಲ, ಇದರ ಸೈಜ್ನ ಸ್ಪೆಸಿಫೈಡ್ ಎದರ ಮೂಲಕ ಮಾಡ್ತೀವಪ್ಪ ಅಂದರೆ ಕೆ ಬಿ ಮತ್ತು ಎಮ್ ಬಿಗಳ ಮೂಲಕ ಮಾಡ್ತೀವಿ. ಈ ಪ್ರೈಮರಿ ಸ್ಟೋರೇಜು ಈ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಬಂದಾಗ ಏನಾಗ್ತೀವಿ? 16 MB ಇಂದ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆಗೆ ಕಾಮನ್ ಆಗಿ ಈಗ ಯೂಸ್ ಮಾಡ್ತಿರುವಂಥದ್ದು ಯಾವುದಪ್ಪ ಅಂದರೆ 32 MB, 48 MB, 128 MB, 256 MB ಅಂತ ನಾವು ಕರಿತೀವಿ. ಇಲ್ಲಿ ಜೊತೆಗೆ ಕೆಲವೊಂದು ಅಡಿಷ್ನಲ್ ಆಗಿ ಇನ್ಫಾರ್ಮೇಷನ್ ನಿಮಗೆ ಗೊತ್ತಿರಬೇಕು. ಯಾಕಂದರೆ ಇದ್ರ ಬಗ್ಗೆ ಕೂಡ ಎಕ್ಸಾಮಲ್ಲಿ ಕೇಳಿದಾನೆ. ನೋಡಿ, ಕೆ ಅಥವಾ ಕ್ಯಾಪಿಟಲ್ ಕೆ ಬಿ ಅಂದರೆ ಒಂದು ಕೆ ಬಿ ಅಂದರೆ ಎಷ್ಟು? 1024 ಬೈಟ್ ಅಲ್ವಾ? 1024 ಬೈಟ್ಗೆ ಎಷ್ಟು? 1 KB ಗೆ ಸಮ ಆಗುತ್ತೆ. ಅಂದರೆ ಕೆ ಬಿ ಅಂದ್ರೇನು? ಕಿಲೋ ಬೈಟ್. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಕ್ಯಾಪಿಟಲ್ ಕೆ ಸ್ಮಾಲ್ ಬಿ ನೋಡಿ, ಯಾಕಂದರೆ ಇದು ಎಕ್ಸಾಂಪಲ್ ಕೇಳಿದ್ದಾನೆ ಆಲ್ರೆಡಿ, ಅದಕ್ಕೆ ಹೇಳ್ತಿದ್ದೀನಿ ನಿಮಗೆ. ಸೊ ಕ್ಯಾಪಿಟಲ್ ಕೆ ಸ್ಮಾಲ್ ಬಿ ಹಿಂಗಂದ್ರೇನು? ಕಿಲೋ ಬೈಟ್ ಅಲ್ಲ, ಕಿಲೋ ಬಿಟ್ ಅಂತಂದರೆ ನೋಡಿ, ಜಸ್ಟ್ ಈ ಕ್ಯಾಪಿಟಲ್ ಅನ್ನೋದು ಸ್ಮಾಲ್ ಆದರೆ ಏನಾಗುತ್ತಪ್ಪ ಅಂದರೆ ಇದರ
ಮೀನಿಂಗೇ ಚೇಂಜ್ ಆಗ್ತಾ ಹೋಗುತ್ತೆ. ಅದರಿಂದ ಕ್ಯಾಪಿಟಲ್ ಕೆ ಬಿ ಅಂತ ಬಂದ್ರೇನು ಕಿಲೋ ಬೈಟ್, ಕ್ಯಾಪಿಟಲ್ ಕೆ ಸ್ಮಾಲ್ ಬಿ ಅಂತ ಬಂದರೆ ಕಿಲೋ ಬಿಟ್ ಅಂತ ಅರ್ಥ. ಅದರ ಜೊತೆಗೆ ಎಮ್ ಬಿ ನೋಡಿ, ಸೇಮ್ ಎಮ್ ಬಿ ಕೂಡ ಅಷ್ಟೇ. ಕ್ಯಾಪಿಟಲ್ ಎಮ್ ಕ್ಯಾಪಿಟಲ್ ಬಿ ಅಂದ್ರೇನು ಮೆಗಾ ಬೈಟ್. ಓಕೆ, ಕ್ಯಾಪಿಟಲ್ ಎಮ್ ಸ್ಮಾಲ್ ಬಿ ಅಂತ ಬಂದರೆ ಮೆಗಾ ಬಿಟ್ ಅಂತ ಕರಿತೀವಿ. ನೋಡಿ ಎಮ್ ಬಿ ಈ ಥರ ಒಂದು ಗೆರೆ ಹೇಳ್ದು ಎಸ್ ಅಂತ ಕೊಟ್ಟರೆ, ಇದು ಕೂಡ ಲಾಂಗ್ ಫಾರ್ಮ್ ಕೇಳಿದೆ ನಾವು ಒಂದು ಎಕ್ಸಾಮಲ್ಲಿ. ಸೊ ಎಮ್ ಬಿ ಬಾರ್ ಎಸ್ ಅಂದರೆ ಮೆಗಾ, ಎಮ್ ಬಿ ಅಂದ್ರೆ ಏನು ಮೆಗಾಬೈಟ್ ಅಲ್ವಾ, ಮೆಗಾಬೈಟ್ ಬಟ್ ಪರ್ ಸೆಕೆಂಡ್, ಮೆಗಾಬೈಟ್ ಪರ್ ಸೆಕೆಂಡ್ ಅಂತ ಅರ್ಥ. ಇನ್ನು ಕ್ಯಾಪಿಟಲ್ ಎಮ್ ಸ್ಮಾಲ್ ಬಿ ಏನು ಸ್ಲ್ಯಾಶ್ ಎಸ್ ಅಥವಾ ಬಾರ್ ಎಸ್ ಅಂತ ಮಾಡಿದ್ರೇನು ಇದು ಮೆಗಾ ಬಿಟ್ಸ್ ಪರ್ ಸೆಕೆಂಡ್. ನೋಡಿ ಇದು ಕೂಡ ಎಕ್ಸಾಮ್ ಕೇಳಿದಾನೆ, ಬಿ ಪಿ ಎಸ್ ಅಂತ. ಬಿ ಪಿ ಎಸ್ ಅಂದ್ರೆ ಏನು ಬಿಟ್ಸ್ ಪರ್ ಸೆಕೆಂಡ್, ಬಿಟ್ಸ್ ಪರ್ ಸೆಕೆಂಡ್ ಅಂತ ಅರ್ಥ. ಇದ್ರ ಜೊತೆಗೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿರುವಂಥ ಇದು ಕ್ವಶನ್ ಇದು 155 ಎಮ್ ಸ್ಮಾಲ್ ಬಿ ಬಾರ್ ಎಸ್ ಅಂದರೆ ಮೆಗಾ ಬಿಟ್ಸ್ ಪರ್ ಸೆಕೆಂಡ್ ಅಂತ ಈಕ್ವಲ್ಸ್ ಟು ಎಷ್ಟು ಏನು ಮೆಗಾ ಬೈಟಿಗೆ ಸಮ ಆಗುತ್ತೆ ಅಂತ ಬರ್ತಾ ನೋಡಿ. ಎಷ್ಟು 19.38 ಮೆಗಾ ಬೈಟ್ ಫರ್ ಸೆಕೆಂಡ್. ನೋಡಿ ಮತ್ತೆ ಹೇಳ್ತಾ ಇದ್ದೀನಿ, 155 ಮೆಗಾ ಬಿಟ್ಸ್ ಫರ್ ಸೆಕೆಂಡ್ ಅನ್ನೋದು ಎಷ್ಟು ಸಮ ಅಂದರೆ 19.38 ಮೆಗಾ ಬೈಟ್ ಫರ್ ಸೆಕೆಂಡ್ಗೆ ಸಮ ಆಗಿರುತ್ತೆ. ಈ ರೀತಿಯಾಗಿ ಈ ಮೆಮೊರಿ, ಸೈಜ್ ಮೆಮೊರಿ, ಸ್ಟೋರೇಜ್ ಮೆಮೊರಿ, ಮೆಜರ್ಮೆಂಟ್ ಬಗ್ಗೆ ಈ ಥರ ನಾವು ಡಿಸ್ಕಷನ್ ಮಾಡ್ಬೋದು, ಅಷ್ಟೇ ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ಕೆಲವೊಂದು ಟರ್ಮ್ ಬರ್ತವೆ. ಸೊ ಫಸ್ಟ್ ಏನಪ್ಪ ಅಂದರೆ ಇಂಟರ್ಫೇಸ್. ಇದು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾನೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ತುಂಬ ಎಕ್ಸಾಮಲ್ಲಿ ಕೇಳಿದ್ದಾನೆ. ಈ ಇಂಟರ್ಫೇಸ್ ಅಂದ್ರೇನು, ಇದೇನಪ್ಪ ಅಂದರೆ ಇಟ್ ಈಸ್ ಹೆಲ್ಪಿಂಗ್ ಟು ಕಂಪ್ಯೂಟರ್. ಕಂಪ್ಯೂಟರ್ಗೆ ಹೆಲ್ಪ್ ಮಾಡುತ್ತೆ, ಏನಕ್ಕೆ ಟು ಕಮ್ಯುನಿಕೇಟ್ ದ ರಿಯಲ್ ವರ್ಲ್ಡ್. ಓಕೆ, ಸೊ ಇಂಟರ್ಫೇಸ್ ಅಂದ್ರೇನು, ಇಟ್ ಹೆಲ್ಪ್ಸ್ ಟು ದ ಕಂಪ್ಯೂಟರ್, ಏನಕ್ಕಪ್ಪ ಅಂದರೆ ಟು ಕಮ್ಯುನಿಕೇಟ್ ದ ರಿಯಲ್ ವರ್ಲ್ಡ್. ಯಾಕಂದ್ರೆ ಯಾಕೆ ಅದು ಹೆಲ್ಪ್ ಮಾಡಬೇಕು, ಅದು ಹೆಲ್ಪ್ ಮಾಡಲಿದ್ರೆ ಕಂಪ್ಯೂಟರು ರಿಯಲ್ ವರ್ಡನ್ನು ನೋಡೋದಕ್ಕೆ ಅಥವಾ ರಿಯಲ್ ವರ್ಡ್ ಜೊತೆಗೆ ಕಮ್ಯುನಿಕೇಷನ್ ಮಾಡೋಕ್ಕೆ ಸಾಧ್ಯ ಇಲ್ವಾ ಅಂತ ಕ್ವಶನ್. ಈ ಕೆಳಗೆ ಬನ್ನಿ, ಅದಕ್ಕೆ ಆನ್ಸರ್ ಇದೆ. ಕಂಪ್ಯೂಟರ್ ಅನ್ನೋದೇನಿದು, ಕಂಪ್ಯೂಟರ್ ಅನ್ನೋದು ಡಿಜಿಟಲ್ ಡಿವೈಸ್ ಆಗಿದೆ ಕಂಪ್ಯೂಟರ್ ಅನ್ನೋದು. ಈಗ ಸ್ಪೀಕರ್, ಲೌಡ್ ಸ್ಪೀಕರ್, ಸ್ಪೀಕರ್ ಅಂದರೆ ಏನದು ಇನ್ಪುಟ್ ಔಟ್ಪುಟ. ಸೊ ಸ್ಪೀಕರ್ ಅಂದ್ರೆ ಏನು ಔಟ್ಪುಟ್. ಓಕೆ, ಔಟ್ಪುಟ್ ಸ್ಪೀಕರ್ ಅನ್ನೋದು ಏನಾಗಿದೆ, ಇದು ಅನಲಾಗ್ ಡಿವೈಸ್ ಆಗಿದೆ. ನೋಡಿ ಇಲ್ಲಿ ಎರಡು ಥರ ಇದೆ ಅಲ್ವಾ, ಒಂದು ಡಿಜಿಟಲ್ ಡಿವೈಸ್ ಇದೆ, ಒಂದು ಅನಲಾಗ್ ಡಿವೈಸ್ ಇದೆ. ಹಾಗಾದರೆ ಈ ಡಿಜಿಟಲ್ ಡಿವೈಸಿಂದ ಅನಲಾಗ್ ಡಿವೈಸಿಗೆ, ಅನಲಾಗ್ ಡಿವೈಸಿಂದ ಡಿಜಿಟಲ್ ಡಿವೈಸ್ಗೆ ಈ ಏನು ಟ್ರಾನ್ಸ್ಫರ್ ಅಥವಾ ಕನ್ವರ್ಟ್ಸ್ ಮಾಡೋದು ಯಾರಪ್ಪ ಅಂದರೆ ಅದೇ ಇಂಟರ್ಫೇಸ್. ಅದರದ್ದೇನು ಇಟ್ ಕನ್ವರ್ಟ್ಸ್. ಇಂಟರ್ಫೇಸ್ ಅನ್ನೋದು ಏನು ಮಾಡ್ತಪ್ಪ ಅಂದರೆ ಇಟ್ ಕನ್ವರ್ಟ್ಸ್ ಏನನ್ನ ಡಿಜಿಟಲ್ ಟು ಅನಲಾಗ್, ಡಿಜಿಟಲ್ ಟು ಅನಲಾಗ್ ಅಥವಾ ಅನಲಾಗ್ ಟು ಡಿಜಿಟಲ್ ಆಗಿ ಇದು ಕನ್ವರ್ಟ್ ಮಾಡುತ್ತೆ. ನೋಡಿ ತುಂಬ ಎಕ್ಸಾಂಪಲ್ ಇದನ್ನು ಕೇಳಿದ್ದೇನೆ, ಅದಕ್ಕೆ ಇದನ್ನ ಸ್ಪೆಷಲ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇದರ ಜೊತೆಗೆ ALU, ಐ ಥಿಂಕ್ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್ ಇಟ್ ಅಲ್ವಾ. ALU ಅಂದ್ರೇನು ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಕರಿತೀವಿ. ಬಟ್ ಈಗ ಬರೀ ಅರ್ಥಮೆಟಿಕ್ ಅಂದರೆ ಏನು ಅಥವಾ ಅರ್ಥಮೆಟಿಕ್ ಆಪರೇಷನ್ ಅಂದರೆ ಏನಪ್ಪ ಅಂದರೆ, ಸೊ ಇಟ್ಸ್ ಪರ್ಫಾರ್ಮ್ಸ್ ಲೈಕ್ ಏನು ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್. ಅಂದ್ರೇನು ಪ್ಲಸ್ಸು, ಮೈನಸ್ಸು, ಇಂಟು, ಡಿವೈಡೆಡ್ ಬೈ. ಇವಿಷ್ಟು ಏನಪ್ಪ ಅಂದರೆ ಇವೆಷ್ಟು ಕಡ ಏನು ಇವು ಅರ್ಥಮೆಟಿಕ್ ಕ್ಯಾಲ್ಕುಲೇಷನ್ ಅಂತ ಕರಿತೀವಿ ಅಥವಾ ಅರ್ಥಮೆಟಿಕ್ ಆಪರೇಷನ್ ಅಂತ ಕರಿತೀವಿ. ಇದರ ನಂತರ ಲಾಜಿಕಲ್ ಆಪರೇಷನ್ ಅಂದರೆ ಏನಂತ ಕೂಡ ಒಂದು ಹೆಂಗೆ ಕೇಳ್ತಾನೆ ಅಂದರೆ ಈ ಥರ ಸಿಂಬಲ್ ಕೊಡ್ತಾನೆ, ಕೊಟ್ಟು ಈ ಥರ ಕೊಟ್ಟು ಇದು ಯಾವುದಕ್ಕೆ ಉತ್ತಮ ಉದಾಹರಣೆ ಆಗಿದೆ, ಅರ್ಥಮೆಟಿಕ್ ಆಪರೇಷನ್, ಲಾಜಿಕಲ್ ಆಪರೇಷನ್ ಅಥವಾ ಯಾವುದೋ ಒಂದು ರೀತಿಯಾಗಿ ಬೇರೆ ಬೇರೆ ಆನ್ಸರ್ ಕೊಡ್ತಾನೆ. ಅದಕ್ಕೆ ಆನ್ಸರ್ ಇದು ಲಾಜಿಕಲ್. ಅದರಿಂದ ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ಸ್ ಟು, ಅಥವಾ ಕೆಲವೊಂದು ಸತಿ ಏನಾಗುತ್ತೆ ಗ್ರೇಟರ್ ದೆನ್ ಈಕ್ವಲ್ಸ್ ಈ ಥರ ಬರ್ತದೆ, ಗ್ರೇಟರ್ ದೆನ್ ಈಕ್ವಲ್ಸ್ ಅಥವಾ ಲೆಸ್ ದೆನ್ ಈಕ್ವಲ್ಸ್. ಓಕೆ, ಇನ್ನೊಂದು ಬರುತ್ತೆ ಈ ಥರ, ಹಂಗಂದ್ರೇನು ಗ್ರೇಟರ್ ದೆನ್ ಆರ್ ಏನು ಲೆಸ್ ದೆನ್ ಅಂತ. ಈ ರೀತಿಯಾಗಿ ಈ ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ಸ್ ಅನ್ನೋದೆಲ್ಲ ಬರುತ್ತಪ್ಪ ಅಂದರೆ ಲಾಜಿಕಲ್ ಆಪರೇಷನ್ಸ್ ಎಲ್ಲ ಬರುತ್ತೆ. ಮತ್ತೆ ಹೇಳ್ತೀನಿ, ಇಂಟರ್ಫೇಸ್ ಅನ್ನೋದೇನಿದು ಇಟ್ ಕನ್ವರ್ಟ್ಸ್ ಡಿಜಿಟಲ್ ಟು ಅನಲಾಗ್, ಅನಲಾಗ್ ಟು ಏನಾಗುತ್ತೆ ಡಿಜಿಟಲ್ಗೆ ಕನ್ವರ್ಟ್ ಮಾಡುತ್ತೆ. ALU ಅಂದರೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್ ಅಂತ ಕರಿತೀವಿ. ಇದೇನು ಮಾಡ್ತಪ್ಪ ಅಂದರೆ ಪ್ಲಸ್ ಮೈನಸ್ ಇಂಟು ಡಿವೈಡ್ ಬಂದರೆ ಅದನ್ನೇ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕೆಲಸವನ್ನು ಮಾಡುತ್ತೆ. ಇನ್ನು ಲಾಜಿಕಲ್ ಬಂದರೆ ಗ್ರೇಟರ್ ದೆನ್, ಲೆಸ್ ದೆನ್, ಈಕ್ವಲ್ಸ್ ಟು ಅನ್ನೋದು ಇದಕ್ಕೆ ಸಂಬಂಧಿಸಿದಾಗಿದೆ. ಈಗ ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟು ಕಂಪ್ಯೂಟರ್ನ ಇನ್ಪುಟ್ ಡಿವೈಸ್ ಮತ್ತು ಔಟ್ಪುಟ್ ಡಿವೈಸ್ಗಳು ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಏನು CPU ಇದರೊಳಗಡೆ ಮದರ್ ಬೋರ್ಡ್ ಇರುತ್ತೆ. ಓಕೆ, ಸೊ ಈಗ ನಾವು ಕಂಪ್ಯೂಟರ್ಗೆ ಹೇಳ್ಬೇಕಲ್ವಾ ಇದನ್ನು ಮಾಡುವಂಥ, ಯು ಹ್ಯಾವ್ ಟು ಗಿವ್ ಇನ್ಸ್ಟ್ರಕ್ಷನ್. ಸಿ ಕಂಪ್ಯೂಟರ್ ಈಸ್ ಎ ಎಲೆಕ್ಟ್ರಾನಿಕಲ್ ಡಿವೈಸ್. ಇದು ತನ್ನಷ್ಟಕ್ಕೆ ತಾನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಯು ಹ್ಯಾವ್ ಟು ಗಿವ್ ಇನ್ಸ್ಟ್ರಕ್ಷನ್ ಅಥವಾ ಯು ಹ್ಯಾವ್ ಟು ಗಿವ್ ಪ್ರಾಂಪ್ಟನ್ನು ಕೊಡಬೇಕಾಗುತ್ತೆ. ಅದರಿಂದ ಕಂಪ್ಯೂಟರ್ಗೆ ನಾವೇನೋ ಇನ್ಸ್ಟ್ರಕ್ಷನ್ ಕೊಡಬೇಕಲ್ವಾ, ಆದ್ದರಿಂದ ಇನ್ಸ್ಟ್ರಕ್ಷನ್ ಯಾವುದರ ಮೂಲಕ ಕೊಡ್ತೀವಿ ಅಂದರೆ ಅದೇ ಇನ್ಪುಟ್. ಓಕೆ, ಇನ್ಪುಟ್ಗಳ ಮೂಲಕ ಇನ್ಸ್ಟ್ರಕ್ಷನ್ ಕೊಡ್ತೀವಿ.
ಇನ್ಸ್ಟ್ರಕ್ಷನ್ ಕೊಟ್ಟಾಗ ಏನಾಗುತ್ತೆ, ಸಿ ಪಿ ಯು ಮದರ್ ಬೋರ್ಡ್ ಅದು ಪ್ರೊಸೆಸಿಂಗ್ ಆಗಿ ಅದು ನಮಗೆ ಕೊಡುತ್ತೆ, ಮತ್ತೇನು ಕೊಡುತ್ತೆ, ಔಟ್ಪುಟ್ ಕೊಡ್ತಾನೆ, ರಿಸಲ್ಟ್ ಕೊಡುತ್ತೆ. ಆ ರಿಸಲ್ಟ್ ಎದ್ರಾಗ ನಮಗೆ ತಿಳಿಯುತ್ತಪ್ಪ ಅಂದರೆ ಇದು ಔಟ್ಪುಟ್ ಡಿವೈಸ್ಗಳ ಮೂಲಕ ನಮಗೆ ತಿಳಿಯುತ್ತೆ. ಹಾಗಾದರೆ ಮೇಜರ್ ಆಗಿ ಬರುವಂಥ ಇನ್ಪುಟ್ ಡಿವೈಸ್ಗಳಾಯ್ತಪ್ಪ ಅಂದರೆ ಒಂದು ಕೀಬೋರ್ಡ್ ನೋಡಿದಿರಲ್ವಾ, ನೆಕ್ಸ್ಟು ಮೌಸ್, ಟಚ್ ಪ್ಯಾಡ್, ಟ್ರ್ಯಾಕ್ ಪಾಯಿಂಟ್, ಜಾಯ್ಸ್ಟಿಕ್ಸ್, ಲೈಟ್ ಪೆನ್, ಟ್ರ್ಯಾಕ್ ಬಾಲ್, ಟಚ್ ಸ್ಕ್ರೀನ್, ಗ್ರಾಫಿಕ್ಸ್ ಟ್ಯಾಬ್ಲೆಟ್, ಸ್ಕ್ಯಾನರ್ಸ್, ಮೈಕ್ರೋಫೋನ್, MIDI ಡಿವೈಸ್. ನೋಡಿ ಈ ಥರ ಕ್ವಶನ್ ನಿಮಗೆ ಏನು ಕೇಳ್ತಾನಪ್ಪ ಅಂದರೆ ಈ ಥರ ಕ್ವಶನ್ ಕೇಳ್ತಾನೆ, ಈ ಕೆಳಗಿನಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ ಅಂತ ಏನು ಮಾಡ್ತಾನೆ, ಇಲ್ಲಿ ಒಂದು ಕರೆಕ್ಟ್ ಕೊಟ್ಟು 3 ಔಟ್ಪುಟ್ ಕೊಡ್ತಾನೆ. ಅಥವಾ ಈ ಕೆಳಗಿನಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿಲ್ಲ ಅಂತ ಕ್ವಶನ್ ಕೇಳಿ 3 ಇನ್ಪುಟ್ ಕೊಡ್ತಾನೆ, 1 ಔಟ್ಪುಟ್ ಕೊಡ್ತಾನೆ. ಆಗೇನು ಮಾಡಬೇಕು, ಯು ಹ್ಯಾವ್ ಟು ಬಿ ಚೂಸ್ ದ ಕರೆಕ್ಟ್ ಆನ್ಸರ್ ಅಲ್ವಾ. ಅದರಿಂದ ಯು ಹ್ಯಾವ್ ಟು ಬಿ ಲಿಸನ್. ನೋಡಿ, ಕೀಬೋರ್ಡು, ಮೌಸು, ಟಚ್ ಪ್ಯಾಡು, ಟ್ರ್ಯಾಕ್ ಪಾಯಿಂಟು, ಜಾಯ್ಸ್ಟಿಕ್ಕು, ಲೈಟ್ ಪೆನ್ನು, ಟ್ರ್ಯಾಕ್ ಬೆಲ್ಲು, ಟಚ್ ಸ್ಕ್ರೀನು, ಗ್ರಾಫಿಕ್ಸ್ ಟ್ಯಾಬ್ಲೆಟು, ಸ್ಕ್ಯಾನರ್ಸು, ಮೈಕ್ರೋಫೋನು, MIDI ಡಿವೈಸ್ ಇವೇನು ಇವಷ್ಟು ಕೂಡ ಇನ್ಪುಟ್ ಡಿವೈಸ್ಗೆ ಉದಾಹರಣೆ. ಇದಕ್ಕೆ ಆಪೋಸಿಟ್ ಬನ್ನಿ, ಯಾವುದು ರಿಸಲ್ಟ್ ಕೊಡುವಂಥದ್ದು ಯಾವುದು ಔಟ್ಪುಟ್ ಡಿವೈಸ್ ಬಂದರೆ ಯಾವುದು CRT ಮಾನಿಟರ್ ಇರ್ಬೋದು, ಫ್ಲಾಟ್ ಪ್ಯಾನಲ್ ಮಾನಿಟರು, ಇಂಕ್ಜೆಟ್ ಪ್ರಿಂಟರು, ಲೇಸರ್ ಪ್ರಿಂಟರ್ ಇರ್ಬೋದು, ಅಥವಾ ಈ ಥರ ಇರುವಂಥ ಪ್ರಿಂಟರ್ಸ್ಗಳು, ಡಾಟಾ ಮೆಟ್ರಿಕ್ಸ್ ಪ್ರಿಂಟರು, ಸೌಂಡ್ ಔಟ್ಪುಟ್ ಇದಾವಲ್ಲ ಇವಷ್ಟೇನು ಔಟ್ಪುಟ್ ಡಿವೈಸ್ಗೆ ಉತ್ತಮವಾಗಿರುವಂಥ ಉದಾಹರಣೆ. ಬಟ್ ಇವತ್ತಿನ ಕ್ಲಾಸಲ್ಲಿ ನಾವು ಕೇವಲ ಇನ್ಪುಟ್ ಡಿವೈಸ್ಗಳ ಬಗ್ಗೆ ಸವಿಸ್ತಾರವಾಗಿ ಡಿಸ್ಕಷನ್ ಮಾಡೋಣ. ಓಕೆ, ಅದರಲ್ಲಿ ಫಸ್ಟ್ ಯಾವುದು ಏನಿದೆ, ಕೀಬೋರ್ಡ್. ಐ ಥಿಂಕ್ ನೀವು ಕಂಪ್ಯೂಟರ್ನ ಕೀಬೋರ್ಡ್ ಇಲ್ದಾನೆ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಲ್ಯಾಪ್ಟಾಪ್ ಹೇಳ್ಬೋದು, ಸರ್ ಲ್ಯಾಪ್ಟಾಪ್ ಇದೆಯಲ್ಲ, ಲ್ಯಾಪ್ಟಾಪ್ ಇದ್ರೆ ಮಾಡ್ತೀವಿ, ಯು ಹ್ಯಾವ್ ಟು ಬಿ ಟೇಕ್ ನ್ಯೂ ಒನ್ ಅಲ್ವಾ, ಅಥವಾ ಅದ್ರಾಗೆ ಇರುತ್ತೆ, ಫ್ರೇಮ್ ಇರುತ್ತೆ. ಅಥವಾ ಮೊಬೈಲ್ ಬಂದರೆ ಮೊಬೈಲ್ ಕೂಡ ಏನಾಗ್ತೀರಿ, ಸೊ ನಿಮಗೆ ಟೈಪಿಂಗ್ ಇದ್ದೇ ಇರಬೇಕು. ಅಂದರೆ ವಿತೌಟ್ ದಟ್ ಟೈಪಿಂಗ್ ಇನ್ಸ್ಟ್ರಕ್ಷನ್ ನಾರ್ಮಲಿ, ಬಟ್ ಅಂದರೆ ಮಾಡೋಕ್ಕಾಗೋದಿಲ್ಲ ಅಂತಲ್ಲ, ನಾರ್ಮಲಿ ವಿ ಕಾಂಟ್ ಏಬಲ್ ಟು ಪ್ರೊಸೀಡ್ ದ ಪ್ರೊಸೆಸ್. ಆ ಪ್ರೊಸೆಸ್ನ ಪ್ರೊಸೆಸಿಂಗ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಕೀಬೋರ್ಡು ಅತ್ಯಂತ ಅವಶ್ಯಕತೆ. ಇಲ್ಲಿ ಮತ್ತೊಂದು ಕ್ವಶನ್ ಕೇಳ್ತಾನಪ್ಪ ಅಂದರೆ, ನೋಡಿ ಇನ್ಪುಟ್ನ ಡಿವೈಸ್ಗಳಲ್ಲಿ ಎಷ್ಟಿದ್ವು, ಸುಮಾರು ಇದಲ್ವಾ. ಕಾಮನ್ಲಿ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಆಗಿರುವಂಥ ಇನ್ಪುಟ್ ಡಿವೈಸ್ ಅಂತ ಕೇಳ್ತಾನೆ. ಅಂದರೆ ಇನ್ಪುಟ್ ಡಿವೈಸ್ಗಳಲ್ಲಿ ಅತ್ಯಂತ ಅವಶ್ಯಕವಾಗಿರುವ ಅಷ್ಟೇ ಅಲ್ಲ, ಅತಿ ಹೆಚ್ಚು ಬಳಸುವಂಥ ಇನ್ಪುಟ್ ಡಿವೈಸ್ ಯಾವುದಪ್ಪ ಅಂದರೆ ಅದೇ ಕೀಬೋರ್ಡ್ ಆಗಿದೆ. ನೋಡಿ ಅಲ್ವಾ, ಕೀಬೋರ್ಡ್ ಇಸ್ ದ ಒನ್ ಆಫ್ ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಇನ್ಪುಟ್ ಡಿವೈಸ್. ಈ ಥರ ಎಲ್ಲ ಡಿವೈಸ್ಗಳು ಹೋಲಿಸ್ಕೊಂಡ್ರೆ ಏನು ಈ ಕೀಬೋರ್ಡ್ನ ಅತಿ ಹೆಚ್ಚಾಗಿ ನಾವು ಬಳಸ್ತೀವಿ, ಬಳಸಿದ್ದಾರೆ ಅಂತ. ನೆಕ್ಸ್ಟು ಕೀಬೋರ್ಡ್ನ ಯಾಕೆ ಇದು ಮಾಡ್ತೀವಿ, ಬಳಸ್ತೀವಿ ಅಂದರೆ ಕೀಬೋರ್ಡ್ನ ಯೂಸ್ ಏನಿದೆಯಪ್ಪ ಅಂದರೆ ಇಟ್ ಈಸ್ ಇಂಟರಾಕ್ಟಿಂಗ್ ಕಂಪ್ಯೂಟರ್ ವಿತ್ ಟೈಪಿಂಗ್ ಟೆಸ್ಟ್. ನೀವು ಟೈಪನ್ನು ಇನ್ಸ್ಟ್ರಕ್ಷನ್ ಕೊಡುವಾಗ, ಕಂಪ್ಯೂಟರ್ಗೆ ಇನ್ಸ್ಟ್ರಕ್ಷನ್ ಕೊಡುವಾಗ ಟೈಪಿಂಗ್ನ ಮೂಲಕ ನಾವು ಇದನ್ನು ಇನ್ಪುಟ್ ಡಿವೈಸನ್ನು ಕೊಡ್ತೀವಿ. ಇಲ್ಲಿ ಕೆಲವೊಂದು ಎಕ್ಸಾಮಲ್ಲಿ ಕೆಲವೊಂದು ಸ್ಪೆಷಲ್ ಕೀಸ್ಗಳ ಬಗ್ಗೆ ಕೇಳಿದ್ದಾರೆ. ಒಂದು ಎಸ್ಕೇಪ್ ಅಥವಾ ESC, CTRL, ALT ಅದರ ಲಾಂಗ್ ಫಾರಮ್ ಕೇಳ್ತಾನೆ. ನೋಡಿ, ಐ ಥಿಂಕ್ ಇಲ್ಲೇ ಇದನ್ನು ಈಸಿಯಾಗಿ ನೆನ್ಪಿಟ್ಕೊಂಡ್ಬಿಡ್ತೀವಿ ಅಂತ ಹೇಳ್ತೀರಾ. ಬಟ್ ಎಕ್ಸಾಮಲ್ಲಿ ಕೇಳಿದಾಗ ಯು ವಿಲ್ ಗೆಟ್ ಸಮ್ ಕನ್ಫ್ಯೂಸ್. ನೋಡಿ, ಇದು ಐ ಥಿಂಕ್ ತುಂಬ ಜನಕ್ಕೆ ಗೊತ್ತಿದೆ. ESC ಅಂದ್ರೇನು, ಎಸ್ಕೇಪ್ ಅಂತ. ಅಂದರೆ ಇಲ್ಲಿ ಇದೆ, ಐ ಥಿಂಕ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಅಲ್ವಾ. ನೋಡಿ ಈ ಸಿಂಬಲ್ ESC ಅಂದರೆ ಎಸ್ಕೇಪ್, CTRL ಅಂದರೆ ಕಂಟ್ರೋಲ್. ನೋಡಿ ಇಲ್ಲಿ ಕಂಟ್ರೋಲ್ ಇದೆಯಲ್ವಾ, ಕಂಟ್ರೋಲ್. ನೆಕ್ಸ್ಟು ಲಾಸ್ಟು ALT, ಇದನ್ನು ತುಂಬ ಇಂಪಾರ್ಟೆಂಟ್. ALT ಅಂದ್ರೇನು, ಆಲ್ಟರ್ನೇಟ್ ಇದೆ. ನೋಡಿ ಅಬ್ಸರ್ವ್ ಮಾಡಿ, ಆಲ್ಟರ್ನೇಟ್. ಈ ರೀತಿಯಾಗಿ ಎಸ್ಕೇಪ್, ಕಂಟ್ರೋಲ್, ಆಲ್ಟರ್ನೇಟ್ ಅನ್ನೋದು ಸ್ಪೆಷಲ್ ಇನ್ನೂ ಇದ್ದಾವೆ, ಬಟ್ ಇದು ಮೇಜರ್ ಆಗಿರುವಂಥ ಸ್ಪೆಷಲ್ ಕೇಸ್ಗಳಂತ ಅರ್ಥ. ಹಾಗಾಗಿ ಇದು ಕೀಬೋರ್ಡಲ್ಲಿ ಎಷ್ಟು ನಾರ್ಮಲ್ ಆಗಿರುವಂಥ ಕೀಗಳಿದಾವೆ ಅಂದರೆ, ನೋಡಿ ಕಂಪ್ನಿಯಿಂದ ಕಂಪ್ನಿಗೆ ಅಥವಾ ಡಿವೈಸ್ಗೆ ಅದು ಸ್ವಲ್ಪ ಚೇಂಜಸ್ ಆಗ್ತಾ ಹೋಗುತ್ತೆ. ಬಟ್ ಮಿನಿಮಮ್ 102 ಇಂದ 120 ಕೇಸ್ಗಳು ಕಾಮನ್ ಆಗಿ ಅದು ಇರುತ್ತೆ, ಕೀಬೋರ್ಡ್ಗಳು ಇರ್ತವೆ. ಸ್ಟ್ಯಾಂಡರ್ಡ್ ಸಬ್ಸ್ಕ್ರೈಬ್ ಕೀಬೋರ್ಡ್ನ ಕೀಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 104 ಅಥವಾ 105. ಮತ್ತೆ ಕನ್ಫ್ಯೂಸ್ ಆಗಬೇಡಿ. ಸಾಮಾನ್ಯವಾಗಿ ಕೀಬೋರ್ಡ್ಗಳು ಮಿನಿಮಮ್ 102ರಿಂದ 120 ತನಕ ಕೀಸನ್ನು ಹೊಂದಿರ್ತವೆ. ಓಕೆನಾ. ಆದರೆ ಮೋಸ್ಟ್ ಸ್ಟ್ಯಾಂಡರ್ಡ್ ಅದರಲ್ಲೇ ಬೆಸ್ಟ್ ಯಾವುದಪ್ಪ ಅಂದರೆ 104 ಅಥವಾ 105 ಕೀಬೋರ್ಡ್ ಇದೆಯಲ್ವಾ, ಸ್ಟ್ಯಾಂಡರ್ಡ್ ಕೀಬೋರ್ಡ್ ಆಗಿದೆ. ನೋಡಿ, ಇನ್ನು ಕೀಬೋರ್ಡ್ನ ಕೀಸ್ಗಳಲ್ಲಿ ಇದೇನು ಮಾಡ್ತೀವಿ ಅಂದರೆ 5 ಟೈಪ್ಸನ್ನು ಮಾಡ್ತೀವಿ. ಒಂದು ಆಲ್ಫಾಬೆಟಿಕ್ ಕೀಸ್, ಐ ಥಿಂಕ್ ನೀವು ನೋಡಿರ್ತೀವಿ, ಐ ಥಿಂಕ್ ಅಬ್ಸರ್ವ್ ಮಾಡಿ ಅಲ್ವಾ. ಇಲ್ಲಿ ಅಬ್ಸರ್ವ್ ಮಾಡಿ, ABCD ಇದಾವಲ್ಲ, ಇವಷ್ಟೇನಪ್ಪ ಅಂದರೆ ಆಲ್ಫಾಬೆಟ್ ಕೀಸ್ಗಳಾಗಿರ್ತವೆ. ನೆಕ್ಸ್ಟು ನ್ಯೂಮೆರಿಕಲ್ ಕೀಸ್, ಇಲ್ಲಿ ಅಬ್ಸರ್ವ್ ಮಾಡಿ, ನೋಡಿ ಇಲ್ಲಿದಲ್ಲ ನ್ಯೂಮೆರಿಕಲ್ ಕೀಸ್. ಬಟ್ ಕೆಲವೊಂದಕ್ಕೆ ಮೇಲೆ ಕೊಟ್ಟಿರ್ತಾನೆ, ಇಲ್ಲಿ ಕೊಟ್ಟಿರ್ತಾನೆ ನ್ಯೂಮೆರಿಕಲ್ ಕೀಸ್ ಇಲ್ಲಿರುತ್ತೆ. ನೆಕ್ಸ್ಟು ಫಂಕ್ಷನಲ್ ಕೀಸ್, ಯಾವುದು F1, F2, F3, F4 ಅಲ್ಲಿ ಎಷ್ಟಿರುತ್ತೆ, ಅಪ್ ಟು F12 ತನಕ ಇರುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಗೊತ್ತಿರಲಿ, ಒಂದು ಎಕ್ಸಾಮ್ ಅಂದರೆ ತುಂಬ ಎಕ್ಸಾಮ್ ಕೇಳಿದ್ದಾನೆ. ಏನು ಕೇಳಿದ್ದಾನೆ, ನೀವು ಕಂಪ್ಯೂಟರ್ನ ಶಟ್ ಡೌನ್ ಮಾಡೋದಾದ್ರೆ ಶಾರ್ಟ್ಕಟ್ ಕೀ ಏನಂತ ಕೇಳ್ತಾನೆ, ಅಥವಾ ಕಂಪ್ಯೂಟರ್ನ ರಿಫ್ರೆಶ್ ಮಾಡುವಂಥ ಶಾರ್ಟ್ಕಟ್ ಕೀ ಅಂತ ಕೇಳ್ತಾನೆ. ಕಂಪ್ಯೂಟರ್ನ ಶಟ್ ಡೌನ್ ಮಾಡುವಂಥ ಶಾರ್ಟ್ಕಟ್ ಕೀ ಏನು, Alt
ಎಫ್ ಏನು 4 ನೋಡಿ. ಆಲ್ಟ್ F4 ಅಂದರೆ ಏನಿದು ಶಟ್ ಡೌನ್ ಮಾಡುವಂಥ ಶಾರ್ಟ್ಕಟ್ ಕೀ ಆಗಿದೆ. ಇನ್ನು ರಿಫ್ರೆಶ್ ಮಾಡಿದ್ರೆ ಆಲ್ಟ್ F5, ಅದು ಬರೀ F5 ಅಂತ ಹೊಡೆದ್ರೆ ಸಾಕು. F5 ರಿಫ್ರೆಶ್ ಮಾಡಿದರೆ ಏನಾಗುತ್ತೆ, ರಿಫ್ರೆಶ್ ಆಗ್ತಾ ಹೋಗುತ್ತೆ. ಇದು ಏನು ಫಂಕ್ಷನಲ್ ಕೀ ಅಂತ ಕರಿತೀವಿ. ಇನ್ನೆಷ್ಟು ಕಂಟ್ರೋಲ್ ಕೀಗಳಿದ್ದಾವೆ ಅದು ಹೇಳಿದೆ, ಇಲ್ಲ ಇದೊಂದು ಅಬ್ಸರ್ವ್ ಮಾಡಿ, ಕಂಟ್ರೋಲ್ ಕೀಗಳಿದ್ದಾವೆ. ಇದ್ರ ಜೊತೆಗೆ ಲಾಸ್ಟ್ ಒಂದು ಭಾಳ ಇಂಪಾರ್ಟೆಂಟು ಆ್ಯರೋ ಕೀಸ್. ಯಾವುದು ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಈ ಥರ ಇರುತ್ತೆ, ಮೇಲೆ ಕೆಳಗಡೆ ಲೆಫ್ಟ್ ರೈಟ್ ಇದೆಯಲ್ಲ, ಇದು ಆ್ಯರೋ ಕೀಸ್. ಇದಿಷ್ಟೇನು, ಇದಿಷ್ಟು ಕೀಬೋರ್ಡ್ ಇರುವಂಥ ಇನ್ಫಾರ್ಮೇಷನ್ ಆಗಿದ್ದು. ಇದು ನಾರ್ಮಲ್ ಮೋಸ್ಟ್ ಯೂಸ್ಡ್ ಇನ್ಪುಟ್ ಡಿವೈಸ್ ಆಗಿದೆ. ಇಲ್ಲಿ ಟೈಪಿಂಗ್ ಟೆಸ್ಟನ್ನು ಮಾಡ್ತೀವಿ. ಇಲ್ಲಿ 104 105 ಅನ್ನೋದು ಸ್ಟ್ಯಾಂಡರ್ಡ್ ಡಿಸ್ಕ್ರೈಬ್ಡ್ ಕೀ ಆಗಿದೆ. ಅದ್ರ ಜೊತೆಗೆ 5 ಟೈಪ್ಸ್ ಕೀ ಅನ್ನೋ ಒಂದಿದ್ದು, ಒಂದು ಆಲ್ಫಾಬೆಟ್ ಕೀಸ್, ನ್ಯೂಮರಿಕಲ್ ಕೀ, ಫಂಕ್ಷನಲ್ ಕೀ, ಕಂಟ್ರೋಲ್ ಕೀ, ಆ್ಯರೋ ಕೀ. ಮಾಡಿ ಇಲ್ಲಿ ಕೂಡ ಒಂದು ಕ್ವಶನ್ ಕೇಳ್ಬೋದು ನಿಮ್ಗೆ, ಏನಂತ, ಈ ಕೆಳಗಿನಲ್ಲಿ ಯಾವುದು ಕೀಬೋರ್ಡ್ನ ವಿಧವಲ್ಲ ಅಂತ ಕೇಳ್ಬೋದು. ಏನು ಕೇಳ್ತಾನೆ ನೋಡಿ, ಅಬ್ಸರ್ವ್ ಮಾಡಿ. ಆಲ್ಫಾಬೆಟ್ ಕೀಸ್, ನ್ಯೂಮರಿಕಲ್ ಕೀಸ್, ಫಂಕ್ಷನಲ್ ಕೀ, ಲಾಸ್ಟ್ ಒಂದು ಏನು ಕೇಳ್ತಾನಪ್ಪ ಅಂದರೆ, ಐ ಥಿಂಕ್ ಇಲ್ಲೊಂದು ಬಂತೀನಿ ಅಲ್ವಾ, ಸ್ಪೆಷಲ್ ಕೀಸ್. ಈ ಸ್ಪೆಷಲ್ ಕೀ ಅನ್ನೋದು ಅದು ಈ ಕಂಟ್ರೋಲ್ ಕೀಸ್ಗಳ ಒಳಗಡೆ ಬರುತ್ತೆ. ಕಂಟ್ರೋಲ್ಸ್ ಕೀಗಳ ಒಳಗಡೆ ಬರೋದ್ರಿಂದ ಮೇಜರಾಗಿ ಏನು ಮಾಡ್ತೀವಿ ಅಂದರೆ 5 ಟೈಪ್ ಮಾಡ್ತೀವಿ. ಇದನ್ನು ಬಿಟ್ಟು ಬೇರೆ ಕೇಳಿದ್ರೆ ನೀವು ಅದನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಓಕೆ, ಈ ರೀತಿಯಾಗಿ ಅದು 5 ಟೈಪ್ಸನ್ನು ಹೊಂದಿದೆ. ಇದ್ರ ನಂತರ ಬರುವಂಥ ಅತ್ಯಂತ ಪ್ರಮುಖವಾಗಿರುವಂಥ ಡಿವೈಸ್ ಯಾವ್ದಪ್ಪ ಅಂದರೆ ಮೌಸ್. ಮೌಸ್ ಅಂದರೆ ಐ ಥಿಂಕ್ ನೋಡಿ ಇಲಿ ಅಲ್ವಾ, ಇದು ಇಲಿ ಥರ ಇರೋದ್ರಿಂದ ಇದನ್ನ ಮೌಸ್ ಅಂತ ಕರಿತಾರೆ ಅಂದ್ಕೊಂಡಿರ್ತೀವಿ ನಾರ್ಮಲ್ ಅಲ್ವಾ. ಸೊ ಬೇಕಾದ್ರೆ ಸ್ವಲ್ಪ ಇಲಿ ಥರ ಇದೆ, ಅದಕ್ಕೆ ಇದನ್ನು ಮೌಸ್ ಅಂತ ಕರಿತೀವಿ, ಅದಕ್ಕಲ್ಲ. ಸೊ ಇಟ್ ಹ್ಯಾಸ್ ದ ಲಾಂಗ್ ಫಾರಮ್. ತುಂಬ ಎಕ್ಸಾಂಪಲಿಗೆ ಕೇಳ್ತಾ ಇದ್ದಾನೆ, ಏನಂತ, ಮೌಸ್ ಅಂತ ಕೊಟ್ಟು ಮೌಸಲ್ಲಿ ಯು ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಅಥವಾ ಎಸ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೋ, ಎಮ್ ಅನ್ನೋದು ಏನನ್ನ ರೆಪ್ರೆಸೆಂಟ್ ಮಾಡುತ್ತಪ್ಪ ಅಂತ ನೋಡಿ. ಎಮ್ ಅಂದ್ರೇನು, ಮೆಕ್ಯಾನಿಕಲಿ. ಓ ಅಂದರೆ ಆಪರೇಟೆಡ್, ಯು ಅಂದರೆ ಯೂಸರ್, ಎಸ್ ಅಂದರೆ ಸರ್ಚ್, ಇ ಅಂದರೆ ಇಂಜಿನ್. ನೋಡಿ ಆ್ಯಕ್ಚುಲಿ ಈ ಮೌಸ್ನ ಲಾಂಗ್ ಫಾರ್ಮ್ ಏನಂದರೆ ಮೆಕ್ಯಾನಿಕಲಿ ಆಪ್ರೇಟೆಡ್ ಯೂಸರ್ ಸರ್ಚ್ ಇಂಜಿನ್ ಅಂತ. ನೋಡಿ ತುಂಬ ಜನ ಅನ್ಕೊಂಡಿರ್ತಾರೆ ಇದು ನೋಡೋದಕ್ಕೆ ಸ್ವಲ್ಪ ಇಲಿ ಥರ ಕಾಣುತ್ತೆ ಅಲ್ವಾ, ಇದು ನೋಡೋದಕ್ಕೆ ಸ್ವಲ್ಪ ಇಲಿ ಥರ ಕಾಣುತ್ತೆ, ಅದಕ್ಕೆ ಇದನ್ನು ಮೌಸ್ ಅಂತ ಕರಿತಾರೆ ಅನ್ಕೊಡ್ತೀವಿ. ಬಟ್ ಇದಲ್ಲ, ಇಟ್ ಇಸ್ ರಿಯಲ್ ಮೀನಿಂಗ್. ಏನಂತ, ಮೆಕ್ಯಾನಿಕಲಿ ಆಪ್ರೇಟೆಡ್ ಯೂಸರ್ ಸರ್ಚ್ ಇಂಜಿನ್ ಅಂತ. ಅದಕ್ಕೆ ಇದನ್ನು ಏನು ಮಾಡ್ತಾರೆ, ಇದನ್ನ ಜಸ್ಟ್ ಫಸ್ಟ್ ವರ್ಡ್ MOUSE, ಇದು ಏನು ಮೇನ್ ವರ್ಡ್ ಇದೆಯಲ್ಲ, ಆ ಫಸ್ಟ್ ವರ್ಡ್ ಅಂತ ತಗೊಂಡು ಏನು ಮಾಡಿದ್ದಾರೆ, ಮೌಸ್ ಅದಕ್ಕೆ ಹೆಸರನ್ನು ಇಟ್ಟಿದ್ದಾರೆ. ಬಟ್ ಇದರಲ್ಲಿ ಮೌಸಲ್ಲಿ ಅಟ್ಲೀಸ್ಟ್ 2 ಬಟನ್ಗಳು ಇರ್ತವೆ. ಮಿನಿಮಮ್ ಅಥವಾ ಅಟ್ಲೀಸ್ಟ್ 2 ಬಟನ್ ಇರ್ತವೆ. ಆ ಬಟನ್ಗಳ ಬಗ್ಗೆ ಅಬ್ಸರ್ವ್ ಮಾಡಿ ನೋಡಿ. ಬಟನ್ ಆನ್ ಲೆಫ್ಟ್, ಅಬ್ಸರ್ವ್ ಮಾಡಿ, ಲೆಫ್ಟ್ ಯಾವ್ದಿದು, ಈ ಬಟನ್, ಲೆಫ್ಟ್ ಬಟನ್. ಇದನ್ನ ಹೆಂಗೆ ಕರಿತೀವಿ ನೋಡಿ, ಬಟನ್ ಆನ್ ಲೆಫ್ಟ್. ಓಕೆ, ಲೆಫ್ಟ್ ಬಟನ್, ಇದು ಹೆಂಗೆ ಕರಿತೀವಿ, ಪ್ರೈಮರಿ ಮೌಸ್ ಬಟನ್. ನೆನ್ಪಿಟ್ಕೊಳ್ಳಿ, ನಿಮ್ಮ ಕ್ವಶನ್ ಕೇಳ್ಬೋದು, ಹಿಂಗೆ ಕೇಳ್ಬೋದು, ಅಂತ ಪ್ರೈಮರಿ ಮೌಸ್ ಬಟನ್ ಯಾವುದು, ಅಥವಾ ಸೆಕೆಂಡರಿ ಮೌಸ್ ಬಟನ್ ಯಾವುದು ಕೇಳ್ತಾರೆ ಅಲ್ವಾ. ಸೊ ಆ ಕೇಳಿದಾಗ ನಿಮ್ಗೆ ಗೊತ್ತಿರಲಿ, ಪ್ರೈಮರಿ ಮೌಸ್ ಬಟನ್ ಅಂದರೆ ಅದು ಬಟನ್ ಆನ್ ಲೆಫ್ಟ್, ಅಥವಾ ಇದನ್ನೇ ಕರಿತೀವಿ ಲೆಫ್ಟ್ ಬಟನ್ ಅಂತ ಕರಿತೀವಿ. ನಾವು ನಾರ್ಮಲ್ ಯೂಸ್ ಮಾಡೋಕ್ಕೆ ಲೆಫ್ಟ್ ಬಟನ್ ಅಂತ ಕರಿತೀವಿ. ಇನ್ನು ಬಟನ್ ಆನ್ ರೈಟ್ ಬಂದರೆ ಇದಕ್ಕೆ ಆಲ್ರೆಡಿ ಹೇಳಿದ್ವಲ್ವಾ, ಸೆಕೆಂಡರಿ ಮೌಸ್ ಬಟನ್ ಅಥವಾ ರೈಟ್ ಬಟನ್ ಅಂತ ಕರಿತೀವಿ. ಇದೆ ಅಬ್ಸರ್ವ್ ಮಾಡಿ ಇದು. ನೆಕ್ಸ್ಟ್ ಸ್ಕ್ರೋಲ್ ವೀಲ್ ಅಥವಾ ರೋಲಿಂಗ್ ಬಾಲ್ ಅಂತ ಕರಿತೀವಿ. ಯಾವುದು ಇದೆ ಇಲ್ಲಿ ನೋಡಿ, ಇದಕ್ಕೆ ಯೂಸ್ ಮಾಡ್ತೀವಿ, ಇದನ್ನ ಮೌಸ್ ಪಾಯಿಂಟರ್ ಆಗಿ ಯೂಸನ್ನು ಮಾಡ್ತೀವಿ. ಈಗ ಭಾಳ ರಿಯಲ್ ಇಂಪಾರ್ಟೆಂಟು ನೋಡಿ, ಲೆಫ್ಟು ರೈಟ್ ಮತ್ತು ಈ ಸ್ಕ್ರೋಲ್ ಬಾಲ್ನ ಉಪಯೋಗ ಏನು ಅಂತ ಬಂದಾಗ, ಈ ಲೆಫ್ಟ್ ಬಟನ್ ಇದೆಯಲ್ವಾ, ಲೆಫ್ಟ್ ಬಟನ್ ಉಪಯೋಗ ಏನಪ್ಪ ಅಂದರೆ, ಯಾವುದೇ ವರ್ಡ್ಗಳಿರ್ಬೋದು ಅಥವಾ ಫೈಲನ್ನು ಸೆಲೆಕ್ಟ್ ಮಾಡೋದಕ್ಕೆ ಅಥವಾ ಸೆಲೆಕ್ಷನ್ ಮಾಡೋದಕ್ಕೆ, ಅದ್ರ ಜೊತೆಗೆ ಓಪನ್ ಮಾಡೋದಕ್ಕೆ ಏನು ಮಾಡ್ತೀವಿ, ಲೆಫ್ಟ್ ಬಟನ್ನ ಯೂಸ್ ಮಾಡ್ತೀವಿ. ಅಂದರೆ ತುಂಬ ಬೇರೆ ಇದ್ದಾವೆ, ಬಟ್ ನಿಮ್ಗೆ ಈಸಿ ಅರ್ಥ ಆಗಲಿ ಅಂತ ನೋಡಿ, ಲೆಫ್ಟ್ ಬಟನ್ನ ವರ್ಡನ್ನು ಸೆಲೆಕ್ಷನ್ ಮಾಡೋದಕ್ಕೆ ಅಥವಾ ಫೈಲನ್ನು ಸೆಲೆಕ್ಷನ್ ಮಾಡೋದಕ್ಕೆ ಅಥವಾ ಫೈಲ್ಗಳನ್ನು ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇನ್ನು ರೈಟ್ ಬಟನ್ ಬಂದರೆ ಏನು ಮಾಡ್ತೀವಿ, ಐ ಥಿಂಕ್ ನೋಡಿ, ನೀವು ಯಾವುದೇ ಫೈಲ್ನ ಮೇಲೆ ರೈಟ್ ಬಟನ್ನ ಕ್ಲಿಕ್ ಮಾಡಿ ಏನಾಗಿ ಬರುತ್ತೆ, ಪ್ರಾಪರ್ಟೀಸ್. ಅದಕ್ಕೆ ಅಂದರೆ ರೈಟ್ ಬಟನ್ ಮ್ಯಾಕ್ಸಿಮಮ್ಮು ಪ್ರಾಪರ್ಟೀಸ್ ವ್ಯೂಗೆ ಯೂಸ್ ಮಾಡ್ತೀವಿ. ಇನ್ನು ಅದು ಲಾಸ್ಟು ಸ್ಕ್ರೋಲಿಂಗ್ ಬಾಲ್ ಅಥವಾ ಸ್ಕ್ರೋಲ್ ವೀಲ್ ಅಂತ ಕರಿತೀವಿ. ಇದಕ್ಕೆ ಏನಪ್ಪ ಅಂದ್ರೆ, ಇದನ್ನ ಅಪ್ ಆ್ಯಂಡ್ ಡೌನ್ ಅಥವಾ ರೈಟ್ ಆ್ಯಂಡ್ ಲೆಫ್ಟ್ ಅಬ್ಸರ್ವ್ ಮಾಡಿಲ್ವಾ, ಹಿಡ್ಕೊಂಡು ನೀವು ಮೇಲೆ ಕೆಳಗೆ ಅಥವಾ ರೈಟ್ ಲೆಫ್ಟ್ ಯೂಸ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀರಿ. ಈ ರೀತಿಯಾಗಿ 3 ರೀತಿಯಾದಂಥ ಬಟನ್ಗಳು ಇದ್ದಾವೆ. ಇನ್ನು ಇದರ ಆಪ್ರೇಷನ್ಸ್ ಯೂಸಸ್ ಬಂದರೆ, ಒಂದು ಪಾಯಿಂಟ್, ಐ ಥಿಂಕ್ ನೀವು ಇಲ್ಲಿ ನೀವೇನು ವರ್ಕಿಂಗ್ ಎಕ್ಸಾಕ್ಟ್ ಏನು ಮಾಡಬೇಕಲ್ಲ ಅದ್ರ ಮೇಲೆ ಮಾಡಬೇಕಂದ್ರೆ ಮೌಸನ್ನು ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಕ್ಲಿಕ್, ಅದನ್ನು ಸಿಂಗಲ್ ಕ್ಲಿಕ್ ಕೂಡ ಮಾಡ್ಬೋದು. ಡಬಲ್ ಕ್ಲಿಕ್ ಅಂದರೆ ನಾರ್ಮಲಾಗಿ ನಿಮ್ಮ ಕ್ವಶನ್ ಕೇಳ್ಬೋದು, ಏನಂತ, ಒಂದು ಫೈಲನ್ನು ಓಪನ್ ಮಾಡಬೇಕಂದ್ರೆ ನೋಡಿ, ನೆನ್ಪಿಟ್ಕೊಳ್ಳಿ, ಫೈಲನ್ನು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ, ಅದು ನಿಮಗೆ ಅಲ್ಲಿರುವಂಥ ಫೈಲ್ನ ನೇಮ್ ಇದೆಯಲ್ಲ, ಆ ನೇಮನ್ನು ಎಡಿಟ್ ಮಾಡೋದಕ್ಕೆ ಆಪ್ಷನ್ ಅದು. ಫೈಲ್ ಡಬಲ್ ಕ್ಲಿಕ್ ಮಾಡಿರೋದು ಫೈಲು ಓಪನ್ ಆಗುತ್ತೆ. ರೈಟ್ ಕ್ಲಿಕ್ ಮಾಡಿದರೆ ಅದು ಪ್ರಾಪರ್ಟಿ. ಡ್ರ್ಯಾಗ್ ಮಾಡಿದರೆ ಐ ಥಿಂಕ್ ನೋಡಿ, ಇಲ್ಲಿ ಫೈಲ್ ಇಲ್ಲಿದೆ, ಅದನ್ನ ಹಿಂಗೆ ಕಡೆ ಮಾಡಿದರೆ ಅದು ಪ್ಲೇಸ್ ಮಾಡೋಣ ಅಂದರೆ ಡ್ರ್ಯಾಗ್ ಮಾಡೋದು ಕರಿತೀವಿ. ನೆಕ್ಸ್ಟು
ರೈಟ್ ಡ್ರ್ಯಾಗ್ ಅಂತ ಬರುತ್ತೆ, ಲೆಫ್ಟ್ ಡ್ರ್ಯಾಗು ರೈಟ್ ಡ್ರ್ಯಾಗ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ಆಪ್ರೇಷನಲ್ ಯೂಸಸ್ ಎಷ್ಟು 6 ಥರ ಬರುತ್ತೆ. ಒಂದು ಪಾಯಿಂಟು, ಕ್ಲಿಕ್ಕು, ಡಬಲ್ ಕ್ಲಿಕ್ಕು, ರೈಟ್ ಕ್ಲಿಕ್ಕು, ಡ್ರ್ಯಾಗು, ರೈಟ್ ಡ್ರ್ಯಾಗ್ ಅಂತ ಬರುತ್ತೆ. ಹಾಗಾದ್ರೆ ಈಗ ಮೌಸ್ಗೆ ಆಲ್ಟರ್ನೇಟಿವ್ ಏನಂತ, ಏನಾದರೂ ಮೌಸ್ಗೆ ಆಲ್ಟರ್ನೇಟಿವ್ ಇದೆಯಾ ಅಂತ ಕ್ವಶನ್. ಮೌಸ್ಗೆ ಆಲ್ಟರ್ನೇಟಿವ್ ಇದೆಯಾ ಅಂತ ನೋಡಿ. ಮೌಸ್ಗೆ ಆಲ್ಟರ್ನೇಟಿವ್ ಏನಪ್ಪ ಅಂದರೆ ಟ್ರ್ಯಾಕ್ ಬಾಲ್, ಅಂದರೆ ಉಲ್ಟಾ ಸೇಮ್ ಮೌಸ್ ಇದೆಯಲ್ಲ ಅದರ ಉಲ್ಟಾ ಹಂಗೆ ಇರುತ್ತೆ ನೋಡೋದಕ್ಕೆ. ಮೌಸ್ನ ಉಲ್ಟಾ ಭಾಗ ಮಾಡ್ತೀವಲ್ಲ ಆ ಥರ ಟ್ರ್ಯಾಕ್ ಬಾಲ್ಗಳು. ಟಚ್ ಪ್ಯಾಡ್ ಮತ್ತು ಲಾಸ್ಟು ಜಾಯ್ಸ್ಟಿಕ್ಗಳು. ಇದನ್ನು ಮೌಸ್ಗೆ ಇತ್ತೀಚೆಗೆ ಆಲ್ಟರ್ನೇಟಿವ್ ಆಗಿ ಕೆಲವೊಂದು ಡಿವೈಸಲ್ಲಿ ಯೂಸ್ ಮಾಡ್ತಿದ್ದೀವಿ. ಓಕೆ, ಇದು ಕೂಡ ಕ್ವಶನ್ ಕೇಳ್ಬೋದು ನಿಮಗೆ. ಏನು ಇದರಲ್ಲಿ ಈ ಕೆಳಗಿನಲ್ಲಿ ಯಾವುದು ಮೌಸ್ನ ಆಲ್ಟರ್ನೇಟಿವ್ ಆಗಿದೆ, ಯಾವುದಾಗಿದೆ? ಒಂದು ಟ್ರ್ಯಾಕ್ ಬಾಲ್, ಟಚ್ ಪ್ಯಾಡ್ ಮತ್ತು ಜಾಯ್ಸ್ಟಿಕ್ಗಳು ಮೌಸ್ಗೆ ಆಲ್ಟರ್ನೇಟ್ ಆಗಿದ್ದಾವೆ. ಇನ್ನು ಇತರೆ ಇನ್ಪುಟ್ ಡಿವೈಸ್ ಬಂದಾಗ ನೆಕ್ಸ್ಟ್ ಯಾವುದು? ಟಚ್ ಪ್ಯಾಡ್ ನೋಡಿ. ಟಚ್ ಪ್ಯಾಡ್ ಅಂದ್ರೇನು? ಮೋಸ್ಟ್ ಲ್ಯಾಪ್ಟಾಪ್ ಮತ್ತು ಸ್ಕ್ರೀನ್ ಡಿಸ್ಪ್ಲೇ ನೋಡಿ. ಇದು ಎಕ್ಸಾಂಪಲ್ ಮಾಡ್ತಿದ್ದೀವಲ್ಲ, ಏನಿದು ಟಚ್ ಪ್ಯಾಡ್. ಇದು ಅಂದರೆ ನೀವು ಎಲ್ಲಿ ಬೇಕಾದ್ರೆ ನೀವು ಅದನ್ನು ಯೂಸನ್ನು ಅಂದರೆ ರೈಟಿಂಗನ್ನು ಮಾಡ್ಬೋದು. ಅಂದರೆ ಟಚ್ ಪ್ಯಾಡ್ ಇದು ಕೂಡ ಏನಾಗುತ್ತೆ? ಇನ್ಪುಟ್. ಎಕ್ಸಾಂಪಲ್ ಅಬ್ಸರ್ವ್ ಮಾಡಿ, ನಾವು ಇಲ್ಲಿ ಆಪ್ಷನ್ ಇದೆ ಅಲ್ವಾ, ఇక్కడ ಆಪ್ಷನ್ ಇದೆ ನೋಡಿ. ಟಚ್ ಮಾಡುವ ಮೂಲಕ ನಾವು ಇನ್ಪುಟ್ ಕೊಡ್ಬೋದು. ಇದಕ್ಕೆ ಇನ್ಪುಟ್ ಕೊಟ್ವಿ ಅಲ್ವಾ, ಅಥವಾ ಮತ್ತು ರಿವರ್ಸು ಇನ್ಪುಟ್, ಈ ಥರ ಇನ್ಪುಟನ್ನು ಕೊಡ್ಬೋದು. ಅದರ ಜೊತೆಗೆ ಟ್ರ್ಯಾಕ್ ಪಾಯಿಂಟ್ ನೋಡಿ. ಟ್ರ್ಯಾಕ್ ಪಾಯಿಂಟ್ ಏನಪ್ಪ ಅಂದರೆ ಇಟ್ ಇಸ್ ಜಸ್ಟ್ ಲೈಕ್ ಏನೋ ಅಪ್ ಆ್ಯಂಡ್ ಡೌನ್ ಮೌಸ್ ಅಪ್ ಆ್ಯಂಡ್ ಡೌನ್ ಇರುತ್ತೆ ವಿತ್ ಫಿಂಗರ್ಸ್. ಭಾಳ ಇಂಪಾರ್ಟೆಂಟ್ ನೋಡಿ, ವಿತ್ ಫಿಂಗರ್ಸ್ ಏನು ಮಾಡ್ತೀವಿ ಅದನ್ನು ನೀವು ಕಂಟ್ರೋಲಿಂಗನ್ನು ಮಾಡ್ತೀರಿ. ಇನ್ನು ಜಾಯ್ಸ್ಟಿಕ್ಸ್ ಇದಕ್ಕೆ ತುಂಬ ಇದು ಕೂಡ ತುಂಬ ಎಕ್ಸಾಂಪಲ್ ಕೇಳಿದ್ದಾನೆ. ಹೆಂಗೆ ಕೇಳಿದ್ದಾನಪ್ಪ ಅಂದರೆ ಈ ಥರ ಆಪ್ಷನ್ ಕೊಟ್ಟು ಏನಂತಪ್ಪ, ಇನ್ ಟಚ್ ಪ್ಯಾಡು, ಲೈಟ್ ಪೆನ್ನು, ಟಚ್ ಸ್ಕ್ರೀನು, ಜಾಯ್ಸ್ಟಿಕ್ ಇದು ಕೊಟ್ಟು ಗೇಮ್ಗಳಲ್ಲಿ ಯೂಸ್ ಮಾಡುವಂಥ ಇನ್ಪುಟ್ ಡಿವೈಸ್ ಯಾವುದಂದರೆ ಅದೇ ಜಾಯ್ಸ್ಟಿಕ್ ಎಲ್ಲ ಯೂಸ್ ಮಾಡ್ತೀವಿ ಈ ಗೇಮನ್ನು ಕಂಟ್ರೋಲ್ ಮಾಡೋದಕ್ಕೆ. ಐ ಥಿಂಕ್ ನೀವು ನೋಡ್ತಿರ್ತೀರಿ, ಹಿಂಗೆ ಹಿಡ್ಕೊಂಡಿರ್ತಾರಲ್ವ ಎರಡು ಕೈಯಲ್ಲಿ ಈ ಥರ ಯೂಸ್ ಮಾಡ್ತಾ ಇರ್ತಾರಲ್ವ. ಸೊ ದಟ್ ಇಸ್ ಅ ಜಾಯ್ಸ್ಟಿಕ್. ನೆಕ್ಸ್ಟ್ ಲೈಟ್ ಪೆನ್ ನೋಡಿ. ಇದೆ ಲೈಟ್ ಪೆನ್ ಅಂದ್ರೇನು? ಸೆನ್ಸಿಟಿವ್ ಪಾಯಿಂಟಿಂಗ್ ಡಿವೈಸ್ ಕರಿತೀವಿ. ಅಂದರೆ ನೀವು ಸ್ಕ್ರೀನ್ ಮೇಲೆ ಬರೋದಕ್ಕೆ ಅಥವಾ ಏನಾದರೂ ಕೂಡ ಡಿವೈಸಿಂಗ್ ಯೂಸನ್ನು ಮಾಡೋದಕ್ಕಿಂತ ಬಳಸ್ತೀವಿ. ಎಷ್ಟು ಟಚ್ ಸ್ಕ್ರೀನ್, ಐ ಥಿಂಕ್ ನಿಮ್ಮ ಮೊಬೈಲ್, ಐ ಥಿಂಕ್ ನೋಡಿ ಈ ಟಚ್ ಪ್ಯಾಡಿಗೂ ಮತ್ತು ಸ್ಕ್ರೀನಿಗೂ ಸ್ವಲ್ಪ ಡಿಫ್ರೆಂಟ್ ಏನಪ್ಪ ಅಂದರೆ, ಟಚ್ ಪ್ಯಾಡಲ್ಲಿ ಇಟ್ ಈಸ್ ಮೋರ್ ಏನು ಮ್ಯಾಕ್ರೋ ಲೆವೆಲ್ಗೆ ಯೂಸ್ ಮಾಡುವಂಥ ಒಂದು ಇದು ಸ್ವಲ್ಪ ಕಡಿಮೆ ಫೀಚರ್ ಇರುವಂಥದ್ದು. ಈ ರೀತಿಯಾಗಿ ಟಚ್ ಪ್ಯಾಡ್, ಟ್ರ್ಯಾಕ್ ಪಾಯಿಂಟ್, ಜಾಯ್ಸ್ಟಿಕ್, ಲೈಟ್ ಪೆನ್, ಟಚ್ ಸ್ಕ್ರೀನ್ ಇವಷ್ಟು ಕೂಡ ಇನ್ಪುಟ್ ಆಗಿದ್ದಾವೆ. ಇದರ ಜೊತೆಗೆ ಮತ್ತೆ ಇನ್ಪುಟ್ಗಳು ಯಾವುದಪ್ಪ ಅಂದರೆ ಗ್ರಾಫಿಕ್ಸ್ ಟ್ಯಾಬ್ಲೆಟ್ ಕರಿತೀವಿ. ಅಂದರೆ ಎಲೆಕ್ಟ್ರಾನಿಕ್ ರೈಟಿಂಗ್ ಏರಿಯಾ ಯೂಸಿಂಗ್ ಸ್ಪೆಷಲ್ ಪೆನ್ ಫಾರ್ ದ ವರ್ಕ್ ನೋಡಿ. ಇದು ಮತ್ತು ಅದಕ್ಕೆ ಬರ್ತದೆ ಅಂದರೆ ಸ್ವಲ್ಪ ಸ್ಮಾಲ್ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಎಲೆಕ್ಟ್ರಾನಿಕ್ ಪೆನ್ ಅಲ್ವಾ, ಸ್ಪೆಷಲ್ ಪೆನ್ ಮೂಲಕ ಏನು ಮಾಡ್ತೀವಿ ಅಂದರೆ ಈ ಗ್ರಾಫಿಕಲ್ ಆಗಿ ಬರಿತೀವಿ. ಬಟ್ ಇದು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ನೆನ್ಪಿಟ್ಕೊಳ್ಳಿ. ಮ್ಯಾಕ್ಸಿಮಮ್ ಇದನ್ನು ಡ್ರಾಯಿಂಗ್ ಬರೀತಾರಲ್ವ, ಅಲ್ಲಿ ಈ ಗ್ರಾಫಿಕ್ಸ್ ಟ್ಯಾಬ್ಲೆಟನ್ನು ಅತಿ ಹೆಚ್ಚಾಗಿ ಬಳಸ್ತಾರೆ. ಓಕೆ, ನೆಕ್ಸ್ಟು ಸ್ಕ್ಯಾನರ್ಸ್ ನೋಡಿ. ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಭಾಳ ಇಂಪಾರ್ಟೆಂಟ್. ಏನೇನು ಸ್ಕ್ಯಾನನ್ನು ಮಾಡ್ತೀವಿ? ಏನೋ ಟೆಸ್ಟ್ ಆರ್ ಗ್ರಾಫಿಕ್ಸ್ ಅಥವಾ ಅಂದರೆ ಇಮೇಜ್ ಇರ್ಬೋದು, ಏನು ಗ್ರಾಫ್ಗಳಿರ್ಬೋದು, ಎಲ್ಲ ಏನು ಮಾಡ್ತೀವಿ? ಸ್ಕ್ಯಾನನ್ನು ಮಾಡ್ತೀವಿ. ಆಗ ನಾರ್ಮಲಾಗಿ ಸ್ಕ್ಯಾನ್ ಮಾಡ್ತೀವಲ್ವ, ಈ ಸ್ಕ್ಯಾನಿಂಗ್ ಪ್ರೊಸೆಸ್ ಯಾವ ಥರ ರನ್ ಆಗುತ್ತಪ್ಪ ಅಂದರೆ ಥ್ರೂ OCR ಅಂತ ಬರುತ್ತೆ. ಒಂದು ಸ್ಕ್ಯಾನರಲ್ಲಿ ನೀವು ಟೆಸ್ಟ್ ಇರ್ಬೋದು ಅಥವಾ ಗ್ರಾಫ್ ಇರ್ಬೋದು, ಸ್ಕ್ಯಾನ್ ಮಾಡುವಾಗ ಆ ಸ್ಕ್ಯಾನಿಂಗ್ ಪ್ರೊಸೆಸ್ ಎದರ ಮೂಲಕ ಆಗುತ್ತಪ್ಪ ಅಂದರೆ OCRನ ಮೂಲಕ ಆಗುತ್ತೆ. OCR ಅಂದ್ರೇನು? ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್ ಕರಿತೀವಿ. ನೋಡಿ ಇದೇನು ಮಾಡುತ್ತಪ್ಪ ಅಂದರೆ ವರ್ಡ್ ಅಥವಾ ಇಮೇಜನ್ನು ಡಿಟೆಕ್ಟ್ ಮಾಡುತ್ತೆ. ನೆನಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. OCR ಅಂದ್ರೇನು? ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನೈಸೇಷನ್. ಏನು ಮಾಡುತ್ತೆ? ವರ್ಡನ್ನು ಡಿಟೆಕ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಒಂದು ಬರುತ್ತೆ OMR, ಭಾಳ ಇಂಪಾರ್ಟೆಂಟ್. ನೋಡಿ ನೀವು ಎಕ್ಸಾಮ್ ಬರ್ತೀರಲ್ವಾ, ನೀವು ಯಾವ್ಯಾವೆಲ್ಲ ಎಕ್ಸಾಮಿಗೆ ಬರ್ತಿದ್ದೀರಿ, ನಿಮಗೆ ಒಂದು OMR ಶೀಟ್ ಅಂತ ಕೊಡ್ತಾನೆ. MCQ ಇತ್ತು ಅಂದರೆ ನೆನಪಿಟ್ಕೊಳ್ಳಿ, MCQ ಇತ್ತು ಅಂದ್ರೇನು? ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ. MCQ ಮತ್ತು ಇದನ್ನು ಕೂಡ ನೆನಪಿಟ್ಕೊಳ್ಳಿ. MCQ ಅಂದ್ರೇನು? ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ. MCQ ಇತ್ತು ಅಂದರೆ OMR ಶೀಟ್ ಕಂಪಲ್ಸರಿ. ಇಲ್ಲ ಅಂದರೆ ಕೂಡ OMR ಶೀಟ್ ಕೊಡ್ತಾರೆ, ಯಾಕೆ ಅಟ್ಲೀಸ್ಟ್ ನಿಮ್ಮ ನಂಬರ್ ಬರೀಬೇಕಲ್ವಾ. ಅದೇ ರೀತಿಯಾಗಿ OMR ಯೂಸ್ ಮಾಡ್ತೀವಿ. ಹಾಗಾದ್ರೆ OMR ಅಂದ್ರೇನು? ಆಪ್ಟಿಕಲ್ ಮಾರ್ಕ್ ರೀಡರ್ ನೋಡಿ. ಇದನ್ನು ಕೊಡಬಹುದು. ಇದನ್ನೇ ನಮಗೆ ಎಲ್ಲಿ ಯೂಸ್ ಮಾಡ್ತೀವಿ? ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಲ್ವಾ, ಅಲ್ಲಿ ಅಂದರೆ ಇವ್ಯಾಲ್ಯೂಯೇಷನ್ ಅಲ್ಲಿ ನಾವು ಅತಿ ಹೆಚ್ಚಾಗಿ ಅದನ್ನು ಬಳಸ್ತೀವಿ. ನೆಕ್ಸ್ಟ್ ಒಂದು ಬರುತ್ತೆ, ಅದು MICR. ಇದು ಬ್ಯಾಂಕಿಂಗ್ ಸೆಕ್ಟರ್ಗೆ ಸಂಬಂಧಿಸಿದ್ದು. MICR ಅಂದ್ರೇನು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಕರಿತೀವಿ. ಇದನ್ನೇ ಅದಕ್ಕೆ ಯೂಸ್ ಮಾಡ್ತೀವಿ ಬ್ಯಾಂಕಲ್ಲಿ. ಈ DD ಮತ್ತು ಚೆಕ್ಗಳ ಪರಿಶೀಲನೆ ಮಾಡುವಾಗ ಏನು ಮಾಡ್ತೀವಿ? MICR ಯೂಸ್ ಮಾಡ್ತೀವಿ. ಅಂದ್ರೇನು? MICR ಅಂದ್ರೇನು? ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಂತ ಕರಿತೀವಿ ನೋಡಿ. ಮತ್ತೆ ನೆನ್ಪಿಟ್ಕೊಳ್ಳಿ, OCR ಅಂದರೆ ಆಪ್ಟಿಕಲ್
ಕ್ಯಾರೆಕ್ಟರ್ ರೆಕಗ್ನಿಷನ್ ಅಂತ ಇದನ್ನೆಲ್ಲ ಯೂಸ್ ಮಾಡ್ತೀವಿ ವರ್ಡ್ ಡಿಟೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಇಷ್ಟು OMR ಅಂದರೆ ಆಪ್ಟಿಕಲ್ ಮಾರ್ಕ್ ರೀಡರ್, ಇದರಲ್ಲಿ ಇವ್ಲ್ಯೂಷನಲ್ಲಿ ಯೂಸ್ ಮಾಡ್ತೀವಿ. MICR ಅಂದರೆ ಇದು ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್, ಇದನ್ನೆಲ್ಲ ಯೂಸ್ ಮಾಡ್ತೀವಿ. ಬ್ಯಾಂಕಿಂಗ್ ಸೆಕ್ಟರ್ ಬ್ಯಾಂಕಿಂಗ್ ಸೆಕ್ಟರ್ ಯೂಸ್ ಮಾಡ್ತೀವಿ ಅಂದರೆ DD ಮತ್ತು ಚೆಕ್ಗಳಲ್ಲಿ ಬಳಸ್ತೀವಿ. ಇದಿಷ್ಟೇನು ಸ್ಕ್ಯಾನರ್ಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ ಆಗಿದೆ. ನೆಕ್ಸ್ಟು ಮೈಕ್ರೋಫೋನ್ ಅಲ್ವಾ. ಆಯ್ತು ನೋಡಿ, ಇದು ಕೂಡ ಒಂದು ಮೈಕ್ರೋಫೋನ್ ಡಿವೈಸ್ ಇದು ಕೂಡ. ಓಕೆ, ಅಂದ್ರೆ ಏನು, ನಾವು ಮಾತಾಡ್ತಾ ಇದ್ದೀವಿ. ಸೊ ಜಸ್ಟ್ ಮಾತನ್ನ ಮೂಲಕ ಮಾಡ್ತೀವಿ, ಇನ್ಪುಟನ್ನು ಕೊಡ್ತಾ ಇದ್ದೀವಿ. ಅಥವಾ ಎಕ್ಸಾಂಪಲ್ಗೆ ನೀವು ಒಂದು ಮೈಕ್ರೋಫೋನ್ ಮೂಲಕ ನೀವು ಇನ್ಪುಟನ್ನು ಕಂಪ್ಯೂಟರ್ಗೆ ಕೊಡ್ಬೋದು. ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಹೆಂಗೆ ಹೇಳ್ಬೇಕಂದ್ರೆ, ಈ ಗೂಗಲ್ ಇದೆಯಲ್ವಾ, ಗೂಗಲ್ ಸ್ಮಾಲ್ ಲಾಸ್ಟಿಂಗ್ ಕೀ ಇರುತ್ತೆ ಹಿಂಗೆ ವಾಯ್ಸ್ ಥರ, ಅದನ್ನು ಕ್ಲಿಕ್ ಮಾಡಿ ನೀವೇನು ಮಾಡ್ತೀರಿ, ಸರ್ಚ್ ಜ್ಞಾನ ಸ್ಪರ್ಧೆ ಯೂಟ್ಯೂಬ್ ಕ್ಲಾಸ್ ಈ ಥರ ಏನಾದ್ರು ನೀವು ಇನ್ಸ್ಟ್ರಕ್ಷನನ್ನು ಕೊಡ್ಬೋದು. ಇಷ್ಟು ಕಡೆ ಏನಾಗುತ್ತದೋ ರಿಸಲ್ಟನ್ನು ಕೊಡುತ್ತೆ. ಹಾಗಾದರೆ ನಾವು ಈ ಥರ ಕೊಡಬೇಕಂದ್ರೆ ಅದಕ್ಕೊಂದು ಸಪೋರ್ಟಿಂಗ್ ಬೇಕಲ್ವಾ. ಸಪೋರ್ಟಿಂಗ್ ಏನಪ್ಪ ಅಂದರೆ, ಆ ಸಪೋರ್ಟಿಂಗ್ಗೆ ಸೌಂಡ್ ಕಾರ್ಡ್ ನೆನಪಿದೆಯಾ. ನಾವು CPU ಕ್ಲಾಸನ್ನು ಮಾಡುವಾಗ ಹೇಳ್ತೀವಿ ನಿಮಗೆ, ಈ ಮದರ್ ಬೋರ್ಡಲ್ಲಿ ಸೌಂಡ್ ಕಾರ್ಡ್ ಮತ್ತು ಗ್ರಾಫಿಕ್ ಕಾರ್ಡ್ ಅಂತ ಎರಡು ಇರ್ತವೆ. ಸೌಂಡ್ ಕಾರ್ಡ್ ಮತ್ತು ಗ್ರಾಫಿಕ್ ಕಾರ್ಡ್ ಇರ್ತವೆ. ಈ ಸೌಂಡ್ ಕಾರ್ಡ್ ಕೆಲಸ ಏನಪ್ಪ ಅಂದರೆ, ಇದು ಮೈಕ್ರೋಫೋನ್ ಇದೆಯಲ್ಲ, ಥ್ರೂ ಅದು ಅಂದರೆ ವಾಯ್ಸ್ ಅಂದರೆ ಇನ್ಪುಟ್ ಯಾವ ಥರ ಕೊಡುತ್ತಪ್ಪ ಅಂದ್ರೆ, ಅದು ಏನೋ ಸೌಂಡ್ ಕಾರ್ಡ್ನ ಮೂಲಕ ಅದು ಇನ್ಪುಟನ್ನು ಐಡೆಂಟಿಫೈ ಮಾಡುತ್ತೆ. ಇದು ಎಲ್ಲಿರುತ್ತಪ್ಪ ಅಂದರೆ, ಇದು ಮದರ್ ಬೋರ್ಡಿನ ಜೊತೆಗೆ ಇದು ಇರುತ್ತೆ. ಹಾಗಾದ್ರೆ ಸೌಂಡ್ಸ್ ಅನ್ನೋದೇನು, ಸೌಂಡ್ಸ್ ಅನ್ನೋದು ಡಿಜಿಟೈಸ್ಡ್, ಅದು ಟರ್ನ್ ಏನಾಗುತ್ತೆ ಅಂದರೆ ನಂಬರ್ ಆಗಿ ಅದು ಕನ್ವರ್ಟ್ ಆಗುತ್ತೆ. ಅದು ನೀವು ಮಾತಾಡಿರುವಂಥ ಏನು ಸೌಂಡ್ ಇದೆಯಲ್ವಾ, ಅದು ಡಿಜಿಟೈಸ್ಡ್ ಇರುವಂಥದ್ದು ಟರ್ನ್ ಇಂಟು ನಂಬರ್ ಆಗಿ ಅದು ನೆಕ್ಸ್ಟ್ ಏನಾಗುತ್ತೆ, ಒರಿಜಿನಲ್ ಅನಲಾಗ್ ಸೌಂಡ್ ವೇವ್ಸನ್ನು ಸೃಷ್ಟಿ ಮಾಡಿ ನಿಮಗೆ ಏನಾಗುತ್ತೆ, ಔಟ್ಪುಟ್ಟನ್ನು ಕೊಡುತ್ತೆ ಅಂತ ಅರ್ಥ. ನೆಕ್ಸ್ಟ್ ಭಾಳ ಲಾಸ್ಟ್ ಇಂಪಾರ್ಟೆಂಟು MIDI ಅಂದ್ರೇನು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್ ಅಂತ ಕರಿತೀವಿ. ನೋಡಿ ಮತ್ತೆ ನೆನಪು MIDI ಅಂದ್ರೇನು, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್ ಅಂತ ಕರಿತೀವಿ. ಸೊ ಇದೇನು ಮಾಡುತ್ತೆ, ಟ್ರಾನ್ಸ್ಮಿಟ್ ಇನ್ಫಾರ್ಮೇಷನ್ ಬಿಟ್ವೀನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನಡುವೆ ಇದು ಏನು ಮಾಡ್ತಂದರೆ ಟ್ರಾನ್ಸ್ಮಿಟ್ ಅಥವಾ ಇನ್ಫಾರ್ಮೇಷನ್ ಟ್ರಾನ್ಸ್ಮಿಟನ್ನು ಇದು ಮಾಡುತ್ತೆ. ಈ ರೀತಿಯಾಗಿ ನೋಡಿ, ಇವಷ್ಟು ಇನ್ಪುಟ್ಗಳಾಗಿದ್ದು, ಇನ್ಪುಟ್ ಮತ್ತು ಔಟ್ಪುಟ್ಟಲ್ಲಿ ಎರಡರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ನಿಮಗೆ ಕೇಳ್ತಾನೆ. ಓಕೆ, ಇಷ್ಟೇ ಅಲ್ಲ, ಇನ್ನು ಮುಂತಾದ ಅಂದರೆ ಇನ್ನು ಔಟ್ಪುಟ್ ಡಿವೈಸ್ ಬಗ್ಗೆ ಮತ್ತು ಕೆಲವೊಂದು ಕಂಪ್ಯೂಟರ್ ಬರುವಂಥ ಕಾನ್ಸೆಪ್ಟ್ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣಂತೆ. ಓಕೆ, ಹಾಗಾದರೆ ಮತ್ತೆ ತಡ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.